ನಮಸ್ಕಾರ ಡಾಕ್ಟರ್ ನಾಗರಾಜನ್ ಅವರವರು. ನಮಸ್ತೆ ಸರ್. ಡಾಕ್ಟರ್ ನಾಗರಾಜನ್ನರವರು ನಮ್ಮ ICAR CPCRI ವಿಟ್ಲ ಇದರಲ್ಲಿ ಸಸ್ಯತಳಿ ಅಭಿವೃದ್ಧಿ ವಿಭಾಗದ ಹಿರಿಯ ವಿಜ್ಞಾನಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇವತ್ತು ಅಡಿಕೆಯ ಗುಣಮಟ್ಟದ ಸಂಕೀರ್ಣ ತಳಿಗಳು ಹಾಗೆ ಬೀಜೋತ್ಪಾದನೆಯ ಬಗ್ಗೆ ನಮಗೆ ಅವರು ವಿವರಿಸಲಿಕ್ಕಿದ್ದಾರೆ. ನಾಗರಾಜ್ ಅವರೇ, ಈಗ ಮುಖ್ಯವಾಗಿ ಈ ಅಡಿಕೆಯ ಒಂದು ವಿಷಯವನ್ನು ತಗೊಂಡ್ರೆ CPCRI ವಿಟ್ಲ ಅನ್ನುವಂಥದ್ದು ಮೊದಲಿಂದಲೂ ಕೂಡ ಅಡಿಕೆಯ ಅಭಿವೃದ್ಧಿಗಾಗಿ ಹಲವಾರು ಕೆಲಸಗಳನ್ನು ಮಾಡ್ತಾ ಇದೆ. ಮುಖ್ಯವಾಗಿ ಈ CPCRI ವಿಟ್ಲದ ಒಂದು ಕಾರ್ಯ ಚಟುವಟಿಕೆಗಳು ಏನು ಸರ್? ನಾವು ICAR CPCRI ವಿಟ್ಲ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಆದರೆ, ನಮ್ಮ ಭಾರತ ದೇಶನ ತಗೊಂಡ್ರೆ ನಮ್ಮ ಭಾರತ ದೇಶದ ಕೆಳಗಡೆ ಕೃಷಿ ಮಂತ್ರಾಲಯ ಮತ್ತು ರೈತರ ಕಲ್ಯಾಣ ಅಂತೇಳಿ ಸಚಿವಾಲಯ ಇದೆ ನವದೆಹಲಿಯಲ್ಲಿ. ಇದರ ಒಳಗಡೆ ಒಂದು ಆಟೋನಮಸ್ ಬಾಡಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ICR ಅಂತೇಳಿ ಕರಿತೀವಿ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ಅಂತೇಳಿ. ಇದರ ಒಳಗಡೆ ನಮ್ಮ ದೇಶಾದ್ಯಂತ 100ಕ್ಕಿಂತ ಹೆಚ್ಚು ಸಂಶೋಧನಾ ಸಂಸ್ಥೆಗಳಿದೆ. ಈ ಎಲ್ಲ ಸಂಶೋಧನಾ ಸಂಸ್ಥೆಗಳಿಗೆ ICAR ಅಥವಾ ಭಾರತ ಸರ್ಕಾರ ಕೆಲವೊಂದು ಬೆಳೆಗಳನ್ನು ಕೊಟ್ಟಿದೆ. ಈ ಎಲ್ಲ ಸಂಶೋಧನಾ ಸಂಸ್ಥೆಗಳು ಆ ಬೆಳೆಗಳ ಬಗ್ಗೆ ಸಂಶೋಧನೆ ನಡೆಸಬೇಕು, ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಬೇಕು. ಆ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿ ಆದಮೇಲೆ ರೈತರಿಗೆ ತಲುಪಿಸ್ತಕ್ಕಂಥದ್ದು. ಈಗ ತಂತ್ರಜ್ಞಾನಗಳು ಅಂದರೆ ಬೆಳೆಗೆ ಸಂಬಂಧಪಟ್ಟ ತಳಿಗಳಿರ್ಬೋದು, ಸುಧಾರಿತ ತಳಿಗಳಿರ್ಬೋದು, ಸಂಕರಣ ತಳಿಗಳಿರ್ಬೋದು, ಉತ್ಪಾದನಾ ಪದ್ಧತಿಗಳಿರ್ಬೋದು, ಆ ಬೆಳೆಗೆ ಯಾವ ರೋಗಗಳೆಲ್ಲ ಬಾಧಿಸ್ತದೆ, ಯಾವ ಕೀಟಗಳೆಲ್ಲ ಬಾಧಿಸ್ತದೆ, ಅದನ್ನು ಯಾವ ರೀತಿ ಸಮಗ್ರವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು, ಆ ಬೆಳೆಯ ಸಂಸ್ಕರಣೆ ಪದ್ಧತಿಯಾಗಿ ಯಾವ ರೀತಿ ಸಂಸ್ಕರಣೆ ಮಾಡ್ತಕ್ಕಂಥದ್ದು, ಹೀಗೆ ಎಲ್ಲ ವಿಭಾಗಗಳಲ್ಲೂ ಸಹ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿ ರೈತರಿಗೆ ತಲುಪಿಸ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ CPCRIಗೆ ICAR ಮುಖ್ಯವಾಗಿ 3 ಬೆಳೆಗಳನ್ನು ಕೊಟ್ಟಿದೆ: ತೆಂಗು, ಅಡಿಕೆ ಮತ್ತು ಕೊಕ್ಕೋ. ಇತ್ತೀಚೆಗೆ ಪಾಲ್ಮಿರಾ ಅಥವಾ ತಾಟಿನಿಂಗು ಅಂತ ಆ ಬೆಳೆನೂ ಸಹ ಸಂಶೋಧನೆಗೆ CPCRI ಒಳಗಡೆ ಒಳಪಡಿಸಿರ್ತಕ್ಕಂಥದ್ದು. ಈಗ ನಮ್ಮ ICAR ಸೆಂಟ್ರಲ್ ಪ್ಲಾಂಟೇಶನ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಿದೆ, ಇದರ ಮುಖ್ಯಾಲಯ ಬಂದ್ಬಿಟ್ಟು ಕಾಸರಗೋಡ್ನಲ್ಲಿದೆ. ಇದರ ಕೆಳಗಡೆ 2 ಪ್ರಾಂತೀಯ ಕ್ಷೇತ್ರಗಳಿದೆ, ರೀಜನಲ್ ಸ್ಟೇಷನ್ ಅಂತೇಳಿ ಕರಿತೀವಿ. ಒಂದು ಪ್ರಾಂತೀಯ ಕ್ಷೇತ್ರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದಲ್ಲಿದೆ. ಇನ್ನೊಂದು ನಮ್ಮ CPCRI ಪ್ರಾಂತೀಯ ಕ್ಷೇತ್ರ ಕೇರಳ ರಾಜ್ಯದಲ್ಲೇ ಇದೆ, ಕಾಯಂಕುಲಂ ಅಂತಕ್ಕಂಥ ಜಾಗದಲ್ಲಿ. 2 ಪ್ರಾಂತೀಯ ಕ್ಷೇತ್ರಗಳಲ್ಲದೆ ನಮ್ಮ CPCRI ಕೆಳಗಡೆ 3 ಸಂಶೋಧನಾ ಕೇಂದ್ರಗಳು ಸಹ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ, ರಿಸರ್ಚ್ ಸೆಂಟರ್ಸ್ ಅಂತೇಳಿ ಕರಿತೇವೆ. ಇವುಗಳಲ್ಲಿ ಒಂದು ರಿಸರ್ಚ್ ಸೆಂಟರ್ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇದೆ, ಕುಕ್ಕೆ ಸುಬ್ರಹ್ಮಣ್ಯ ಹತ್ರ, CPCRI ಕಿದು ಅಥವಾ ನೆಟ್ಟಣ ಅಂತೇಳಿ ಕರಿತೇವೆ. ಇನ್ನೊಂದು ನಮ್ಮ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿದೆ, ಮೋಹಿತ್ ನಗರ್ ಅಂತಕ್ಕಂಥ ಜಾಗದಲ್ಲಿ. ಇನ್ನೊಂದು ಅಸ್ಸಾಂ ರಾಜ್ಯದಲ್ಲಿದೆ, ಕಾಯಿಕೊಚ್ಚಿ ಅಂತಕ್ಕಂಥ ಜಾಗದಲ್ಲಿ. ಹೀಗೆ ನಮ್ಮ CPCRI ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ನಮ್ಮ ಈಗ CPCRI ವಿಟ್ಲ ಬಗ್ಗೆ ಹೇಳಬೇಕು ಅಂತಾದರೆ, 1940-50ರ ದಶಕದಲ್ಲಿ ಈ ಅಡಿಕೆ ಉದ್ಯಮದಲ್ಲಿ ಹಲವಾರು ತೊಂದರೆಗಳು ಆಗ್ತಾ ಇತ್ತು. ಆ ತೊಂದರೆಗಳನ್ನೆಲ್ಲ ಅಧ್ಯಯನ ಮಾಡಲಿಕ್ಕೆ ICAR ಒಂದು ಸಮಿತಿನ ನೇಮಕ ಮಾಡ್ತು. ಈ ಅಡಿಕೆ ಉದ್ಯಮದಲ್ಲಿ ಆಗ್ತಾ ಇರ್ತಕ್ಕಂಥ ತೊಂದರೆಗಳನ್ನೆಲ್ಲ ಅಧ್ಯಯನ ನಡೆಸಿ ನಮಗೊಂದು ವರದಿ ಕೊಡಿ ಅಂತೇಳಿ. ಆ ಸಮಿತಿ ಈ ಅಡಿಕೆ ಉದ್ಯಮದಲ್ಲಿ ಆಗ್ತಾ ಇರ್ತಕ್ಕಂಥ ತೊಂದರೆಗಳನ್ನೆಲ್ಲ ಅಧ್ಯಯನ ನಡೆಸಿ ICARಗೆ ಒಂದು ವರದಿನ ಸಲ್ಲಿಸಿದರು. ಆ ವರದಿಯಲ್ಲಿ ಅಡಿಕೆ ಬಗ್ಗೆನೇ ಸಂಶೋಧನೆ ಮಾಡಲಿಕ್ಕೆ ಒಂದು ಅಡಿಕೆ ಸಂಶೋಧನಾ ಕೇಂದ್ರವನ್ನು ತೆರೀಬೇಕು ಅಂತೇಳಿ ಶಿಫಾರಸು ಮಾಡಿದರು. ಈ ಸಮಿತಿಯ ಶಿಫಾರಸಿನ ಪ್ರಕಾರ 1956ರಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದಲ್ಲಿ ಸೆಂಟ್ರಲ್ ಅರೆಕನ್ ರಿಸರ್ಚ್ ಸ್ಟೇಷನ್ ಅಂತೇಳಿ ಶುರು ಮಾಡಲಾಯಿತು. ಮೊದಲಿಗೆ ಇದನ್ನು ಸ್ಥಾಪನೆ ಮಾಡಿದ್ದು ಕೇಂದ್ರೀಯ ಅಡಿಕೆ ಸಂಶೋಧನಾ ಕೇಂದ್ರ ಅಂತೇಳಿ. ಅದೇ ರೀತಿ 1916ರಲ್ಲಿ ಕಾಸರಗೋಡ್ನಲ್ಲಿ ಕೇಂದ್ರೀಯ ತೆಂಗು ಸಂಶೋಧನಾ ಕೇಂದ್ರ ಅಂತೇಳಿ ಶುರು ಮಾಡಿದ್ರು. ಅದನ್ನ ICAR 1970ರಲ್ಲಿ ಈಗಿನ CPCRI ಸೆಂಟ್ರಲ್ ಪ್ಲಾಂಟೇಶನ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ ಅಂತೇಳಿ ಮರುನಾಮಕರಣ ಮಾಡಿದ್ರು. ಆಗ ವಿಟ್ಲದಲ್ಲಿದ್ದಂತಹ ಕೇಂದ್ರೀಯ ಅಡಿಕೆ ಸಂಶೋಧನಾ ಕೇಂದ್ರವನ್ನು CPCRI ಕಾಸರಗೋಡ್ನ ಪ್ರಾಂತೀಯ ಕ್ಷೇತ್ರವನ್ನಾಗಿ ಮಾಡಲಾಯಿತು. ಹೀಗೆ CPCRI ವಿಟ್ಲ ಸ್ಥಾಪನೆಗೊಂಡಿದ್ದು. ನಮ್ಮ CPCRI ವಿಟ್ಲದಲ್ಲಿ ನಾವು 1956ರಿಂದನೂ ಸಹ ಅಡಿಕೆ ಬಗ್ಗೆ ಸಂಶೋಧನೆ ಮಾಡ್ತಾ ಬರ್ತಾ ಇದ್ದೇವೆ. ಅಡಿಕೆ ಬಗ್ಗೆ ಸಂಶೋಧನೆ ಮಾಡ್ತಾ ಬರ್ತಾ ಇದ್ದು ನಾವು ಸುಮಾರು 11 ತಳಿಗಳು ಅಥವಾ ಸಂಕರಣ ತಳಿಗಳನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆಗೊಳಿಸಿರ್ತಕ್ಕಂಥದ್ದು. ನಮ್ಮ CPCRI ವಿಟ್ಲ 1956ರಲ್ಲಿ ಶುರುವಾದ ನಾವು ಮೊದಲು ಬಿಡುಗಡೆಗೊಳಿಸಿದಂಥ ತಳಿ ಮಂಗಳ ಅಂತೇಳಿ. ಈ ತಳಿನ ಬಿಡುಗಡೆಗೊಳಿಸಿದ್ದು ನಾವು 1972ರಲ್ಲಿ. ಈ ತಳಿಯ ವಿಶಿಷ್ಟ ಗುಣಗಳು ಏನಪ್ಪಾ ಅಂದ್ರೆ, ಸಾಮಾನ್ಯವಾಗಿ ಅಡಿಕೆ ತಗೊಂಡ್ರೆ ಅಡಿಕೆ ತಳಿಗಳು 4ರಿಂದ 5 ವರ್ಷ ಬೇಕಾಗ್ತದೆ ಪಿಂಗಾರ ಬರಲಿಕ್ಕೆ. ನೀವು ಕೆಲವೊಂದು ಲೋಕಲ್ ತಳಿಗಳಿದೆ, ಲೋಕಲ್ ವೆರೈಟೀಸ್ ಸ್ಥಳೀಯ ತಳಿಗಳಿದೆ, ಅವುಗಳು ಪಿಂಗಾರ ಬರಲಿಕ್ಕೆ 6ರಿಂದ 7 ವರ್ಷಗಳು ಬೇಕಾಗ್ತದೆ. ಆದರೆ ಈ ಮಂಗಳ ತಳಿಯ ವಿಶಿಷ್ಟ ಗುಣ ಏನಪ್ಪಾ ಅಂದ್ರೆ, ಬೇಗ ಪಿಂಗಾರ ಕೊಡ್ತಕ್ಕಂಥ ತಳಿ. ನಮಗೆ ಸುಮಾರು 3ರಿಂದ 4 ವರ್ಷಗಳಲ್ಲೇ ಪಿಂಗಾರ ಕೊಡ್ತಕ್ಕಂಥದ್ದು. ಅದೇ ರೀತಿ ಈ ಮಂಗಳ ತಳಿಯ ಮರಗಳ ಗೆಣ್ಣುಗಳನ್ನು ನೋಡಿದ್ರೆ ಗೆಣ್ಣುಗಳು ತುಂಬ ಹತ್ತತ್ರ ಇರ್ತಕ್ಕಂಥದ್ದು. ಈಗ ಯಾವುದೇ ಅಡಿಕೆ ಮರದ ಗೆಣ್ಣುಗಳು ಹತ್ರ ಇದ್ದಷ್ಟು ಮರಗಳು ಜಾಸ್ತಿ ಎತ್ತರ ಹೋಗೋದಿಲ್ಲ. ಈ ಮಂಗಳ ತಳಿಯ ಇದೊಂದು ವಿಶಿಷ್ಟ ಗುಣ. ಮಧ್ಯಮ ಎತ್ತರ ತಳಿ, ಇದು ಸೆಮಿಟಾಲ್ ತಳಿ ಅಂತೇಳಿ ನಾವು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಈ ಮಂಗಳ ತಳಿಯನ್ನು ಮುಖ್ಯವಾಗಿ ನಾವು ಚಾಲಿ ಸಂಸ್ಕರಣೆಗೆ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ ಮಂಗಳ ತಳಿಯಿಂದ ನಮಗೆ ಪ್ರತಿ ವರ್ಷ ಒಂದು ಮರದಿಂದ ಸರಾಸರಿ 3 kg ಚಾಲಿ ಇಳುವರಿ ದೊರೆಯುತ್ತದೆ. ಇದಾದ್ಮೇಲೆ 1985ರಲ್ಲಿ ಮತ್ತೆರಡು ತಳಿಗಳನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದೇವೆ, ಸುಮಂಗಳ ಮತ್ತೆ ಶ್ರೀಮಂಗಳ ಅಂತೇಳಿ.
ಈ ಸುಮಂಗಳ ತಳಿನೂ ಅಷ್ಟೇ, ಮುಖ್ಯವಾಗಿ ಚಾಲಿ ಸಂಸ್ಕರಣೆಗೆ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಎತ್ತರ ತಳಿ. ಆದರೆ ನಿಮ್ಮ ಊರ ತಳಿಯಷ್ಟೆಲ್ಲ ಎತ್ತರ ಹೋಗೋದಿಲ್ಲ, ಲೋಕಲ್ ತಳಿಯಷ್ಟು ಎತ್ತರ ಹೋಗೋದಿಲ್ಲ. ಈ ತಳಿಯಿಂದ ನಮಗೆ ಒಂದು ಮರದಿಂದ ಒಂದು ವರ್ಷಕ್ಕೆ ಸುಮಾರು 3 kg 300 ಗ್ರಾಮ್ ಎಲ್ಲ ಚಾಲಿ ಇಳುವರಿ ದೊರೀತದೆ. ಇನ್ನೊಂದು ಶ್ರೀಮಂಗಳ ಅಂತೇಳಿ 1985 ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಅದು ಸಹ ಚಾಲಿ ಸಂಸ್ಕರಣೆಗೆ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿರೋದು. ನಮಗೆ ಈ ತಳಿಯಿಂದ ನಮಗೆ ಒಂದು ಮರದಿಂದ ಒಂದು ವರ್ಷಕ್ಕೆ ಸುಮಾರು 3 kg 200 ಗ್ರಾಮ್ ಎಲ್ಲ ಚಾಲಿ ಇಳುವರಿ ದೊರೀತದೆ. ಅದಾದಮೇಲೆ 1991ರಲ್ಲಿ ಮೋಹಿತ್ ನಗರ್ ಅಂತೇಳಿ ಮತ್ತೊಂದು ತಳಿನ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಅಧಿಕ ಇಳುವರಿ ಕೊಡ್ತಕ್ಕಂಥ ಸುಧಾರಿತ ತಳಿ. ಈ ಮೋಹಿತ್ ನಗರ್ ತಳಿಯಿಂದ ನಮಗೆ ಒಂದು ಮರದಿಂದ ಒಂದು ವರ್ಷಕ್ಕೆ ಸುಮಾರು 3 kg 700 ಗ್ರಾಮು ಚಾಲಿ ಇಳುವರಿ ದೊರೀತಕ್ಕಂಥದ್ದು. ಇದಾದಮೇಲೆ ಸ್ವರ್ಣಮಂಗಳ ಅಂತೇಳಿ ಮತ್ತೊಂದು ತಳಿನ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದೇವೆ 2005ರಲ್ಲಿ. ಇದು ಸಹ ಸುಧಾರಿತ ಅಧಿಕ ಇಳುವರಿ ಕೊಡ್ತಕ್ಕಂಥ ಅಡಿಕೆ ತಳಿ. ಈ ಸ್ವರ್ಣಮಂಗಳ ತಳಿಯಿಂದ ನಮಗೆ ಒಂದು ಮರದಿಂದ ಒಂದು ವರ್ಷಕ್ಕೆ ಸುಮಾರು 3 kg 900 ಗ್ರಾಮ್ ಚಾಲಿ ಇಳುವರಿ ದೊರೀತದೆ. ಇದಾದಮೇಲೆ ಕಾಯ್ಕೊಚ್ಚಿ ಅಂತೇಳಿ ಮತ್ತೊಂದು ಅಡಿಕೆ ತಳಿನ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದೇವೆ 2008ರಲ್ಲಿ. ಇದು ಮುಖ್ಯವಾಗಿ ಅಸ್ಸಾಂ ರಾಜ್ಯಕ್ಕೆ ಮತ್ತು ಈಶಾನ್ಯ ಭಾರತ ರಾಜ್ಯಕ್ಕೆ ಅಥವಾ ಮೇಘಾಲಯ ಈ ರಾಜ್ಯಗಳಿಗೆ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ ಕಾಯ್ಕೊಚ್ಚಿ ತಳಿಯಿಂದ ನಮಗೆ ಒಂದು ಮರದಿಂದ ಒಂದು ವರ್ಷಕ್ಕೆ ಸುಮಾರು 3 kg 700 ಗ್ರಾಮು ಚಾಲಿ ಇಳುವರಿ ದೊರೀತದೆ. ಇದಲ್ಲದೆ 2014ರಲ್ಲಿ ಮತ್ತೆ 2 ತಳಿಗಳನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದೇವೆ. ಒಂದು ಮಧುರಮಂಗಳ ಅಂತೇಳಿ, ಮತ್ತೊಂದು ನಲ್ಬಾರಿ ಅಂತೇಳಿ. ಈ ಮಧುರಮಂಗಳ ತಳಿಯ ವಿಶಿಷ್ಟ ಏನಪ್ಪ ಅಂದರೆ, ಈಗ ನೋಡಿ, ನಾವು ಕರಾವಳಿ ಕರ್ನಾಟಕ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಇರ್ಬೋದು, ಇಲ್ಲಿ ಚಾಲಿ ಸಂಸ್ಕರಣೆ ಮಾಡ್ತೇವೆ. ನೀವು ಈಗ ಮಲೆನಾಡು ಭಾಗಕ್ಕೆ ಬಂದರೆ ಚಿಕ್ಕಮಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಅದೇ ರೀತಿ ಮೈದಾನ ಭಾಗಕ್ಕೆ ಬಂದರೆ ಚಿತ್ರದುರ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, ಇಲ್ಲಿ ಕೆಂಪಡಿಕೆ ಸಂಸ್ಕರಣೆ ಮಾಡ್ತಾರೆ. ಮಧುರಮಂಗಳ ತಳಿ ಏನಿದೆ, ಇದು ಎರಡೂ ಸಂಸ್ಕರಣೆಗೂ ಸಹ ಸೂಕ್ತವಾಗಿ ತಿಳಿದು ಬಂದಿರತಕ್ಕಂತಹ ತಳಿ. ಚಾಲಿ ಸಂಸ್ಕರಣೆ ಮಾಡಲಿಕ್ಕೂ ಉಪಯೋಗ ಮಾಡ್ಬೋದು, ಕೆಂಪಡಿಕೆ ಸಂಸ್ಕರಣೆ ಮಾಡಲಿಕ್ಕೂ ಸಹ ಉಪಯೋಗ ಮಾಡ್ಬೋದಾಗಿರ್ತಕ್ಕಂಥ ತಳಿ. ನಾವು ಈ ಕರಾವಳಿ ಕರ್ನಾಟಕದ ಭಾಗದ ರೈತರು ಬೆಳೆದು ಇದನ್ನು ಚಾಲಿ ಸಂಸ್ಕರಣೆಗೆ ಉಪಯೋಗ ಮಾಡಿದರೆ ಈ ಮಧುರಮಂಗಳ ತಳಿಯಿಂದ ನಮಗೆ ಒಂದು ಮರದಿಂದ ಒಂದು ವರ್ಷಕ್ಕೆ ಸುಮಾರು 3.5 kg ಚಾಲಿ ಇಳುವರಿ ದೊರೀತದೆ. ಅಥವಾ ಈ ಕೆಂಪಡಿಕೆ ಸಂಸ್ಕರಣೆಗೆ ಉಪಯೋಗ ಮಾಡಿದರೆ ಈ ಮಲೆನಾಡು ಭಾಗದವರು ಅಥವಾ ಮೈದಾನ ಭಾಗದವರು ಈ ತಳಿಯಿಂದ ನಮಗೆ ಒಂದು ಮರದಿಂದ ಒಂದು ವರ್ಷಕ್ಕೆ ಸರಾಸರಿ 3 kg ಕೆಂಪಡಿಕೆ ಇಳುವರಿ ದೊರೀತದೆ. ಇದಾದಮೇಲೆ ನಲ್ಬಾರಿ ಅಂತೇಳಿ ಒಂದು 2014ರಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅಡಿಕೆ ತಳಿ, ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿ. ನಮಗೆ ಈ ತಳಿಯಿಂದ 4 kgಗಿಂತ ಹೆಚ್ಚು ಚಾಲಿ ಇಳುವರಿ ದೊರೀತದೆ. ಇದಾದಮೇಲೆ ಇತ್ತೀಚೆಗೆ ಶತಮಂಗಳ ಅಂತೇಳಿ ಮತ್ತೊಂದು ತಳಿನ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದೇವೆ. ಈ ಶತಮಂಗಳ ತಳಿಯಲ್ಲಿ ಹಲವಾರು ವಿಶಿಷ್ಟ ಗುಣಗಳು ಇರ್ತಕ್ಕಂಥದ್ದು, ಬಹು ಬೇಗನೆ ಪಿಂಗಾರ ಕೊಡ್ತಕ್ಕಂಥ ತಳಿ. ನಮಗೆ ಸುಮಾರು ಜನ ರೈತರು ತಗೊಂಡೋಗಿ ಏನು ನಾಟಿ ಮಾಡಿದ್ದಾರೆ ಅವರ ತೋಟದಲ್ಲಿ ನಮಗೆ ಕರೆ ಮಾಡಿ ತಿಳಿಸ್ತಾ ಇದ್ದಾರೆ, ಸುಮಾರು 2.5 ವರ್ಷ ಅಥವಾ 3 ವರ್ಷದಲ್ಲಿ ಪಿಂಗಾರನ್ನು ಪಡಿತಾ ಇದ್ದಾರೆ ಈ ತಳಿಯಿಂದ, ಶತಮಂಗಳ ತಳಿಯಿಂದ. ಅದೇ ರೀತಿ ಇದು ಸಹ ಮಧ್ಯಮ ಎತ್ತರ ತಳಿ. ಈ ಶತಮಂಗಳ ಮರಗಳಲ್ಲಿಯೂ ಸಹ ಗೆಣ್ಣುಗಳ ಅಂತರ ಕಡಿಮೆ ಇದೆ, ಹಾಗಾಗಿ ಜಾಸ್ತಿ ಎತ್ತರ ಹೋಗೋದಿಲ್ಲ. ಮಧ್ಯಮ ಎತ್ತರ ತಳಿ ಅಂತೇಳಿ ಬಿಡುಗಡೆಗೊಳಿಸಿರ್ತಕ್ಕಂಥದ್ದು. ಅದೇ ರೀತಿ ಚಾಲಿ ಮತ್ತು ಕೆಂಪಡಿಕೆ ಎರಡಕ್ಕೂ ಸಹ ಸೂಕ್ತವಾಗಿರ್ತಕ್ಕಂಥ ತಳಿ. ಅದೇ ರೀತಿ ಇಳುವರಿನೂ ಸಹ ಜಾಸ್ತಿ ಇರ್ತಕ್ಕಂಥ ತಳಿ ಈ ಶತಮಂಗಳ ತಳಿ. ನಾವು ಇದನ್ನು ಚಾಲಿ ಸಂಸ್ಕರಣೆಗೆ ಉಪಯೋಗ ಮಾಡಿದರೆ ಈ ಶತಮಂಗಳ ತಳಿಯಿಂದ ನಮಗೆ ಒಂದು ಮರದಿಂದ ಒಂದು ವರ್ಷಕ್ಕೆ ಸರಾಸರಿ 4 kg ತನಕ ಚಾಲಿ ಇಳುವರಿ ದೊರೀತದೆ. ಇಲ್ಲ ಕೆಂಪಡಿಕೆ ಸಂಸ್ಕರಣೆ ಮಾಡಲಿಕ್ಕೆ ಉಪಯೋಗ ಮಾಡ್ತೀವಿ ಅಂತ ಆದರೆ ಸುಮಾರು 3 kg 250 ಗ್ರಾಮ್ ಎಲ್ಲ ಕೆಂಪಡಿಕೆ ಇಳುವರಿ ದೊರೀತಕ್ಕಂಥದ್ದು. ಹೀಗೆ ವಿಶಿಷ್ಟ ಗುಣಗಳು ಇರ್ತಕ್ಕಂಥದ್ದು ಶತಮಂಗಳ ತಳಿ. ಇದಲ್ಲದೆ 2 ಕುಬ್ಜ ಸಂಕರಣ ತಳಿಗಳನ್ನು ಸಹ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಮ್ಮ CPCRI ವತಿಯಿಂದ. ನಮ್ಮದು CPCRI ಇದು ಮೊದಲು ನಮ್ಮ ತುಮಕೂರು ಜಿಲ್ಲೆಯ ಹಿರೇಹಳ್ಳಿ ಅಂತಕ್ಕಂಥ ಜಾಗದಲ್ಲಿ ಒಂದು ಸಂಶೋಧನಾ ಕೇಂದ್ರ ಇತ್ತು. ಅಲ್ಲಿ ಹಿರೇಹಳ್ಳಿಲಿ ಒಂದು ಅಡಿಕೆ ಗಿಡ ಸ್ವಾಭಾವಿಕವಾಗಿ ಕುಬ್ಜ ಆಗಿತ್ತು. ಆದರೆ ಅದರ ಅನನುಕೂಲತೆ ಏನಪ್ಪ ಅಂದರೆ ಇಳುವರಿ ಜಾಸ್ತಿ ಇರಲಿಲ್ಲ. ನಮಗೆ ಆ ಕುಬ್ಜ ಮರದಿಂದ ಒಂದು ವರ್ಷಕ್ಕೆ ಒಂದು ಮರದಿಂದ ಸರಾಸರಿ 1/2 kg ಚಾಲಿ ಇಳುವರಿ ದೊರೀತಾ ಇತ್ತು. ಈಗ ಒಂದು ಮರದಿಂದ 1/2 kg ಚಾಲಿ ಇಳುವರಿ ತೊಗೊಂಡ್ರೆ ರೈತರಿಗೆ ಅಷ್ಟು ಆದಾಯ ಸಿಗೋದಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಅದಕ್ಕೆ ಹಿರೇಹಳ್ಳಿ ಗಿಡ್ಡ ಅಂತೇಳಿ ಹೆಸರಿಟ್ವಿ. ಅದನ್ನು ನಮ್ಮ CPCRI ವಿಟ್ಲಾದಿಂದ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದಂಥ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿಗಳ ಒಟ್ಟಿಗೆ ಹೈಬ್ರಿಡೈಸೇಷನ್ ಮಾಡಲಿಕ್ಕೆ, ಸಂಕರಣ ಮಾಡಲಿಕ್ಕೆ, ಪರಾಗಸ್ಪರ್ಶ ಮಾಡಲಿಕ್ಕೆ ಉಪಯೋಗ ಮಾಡಿಕೊಂಡ್ವಿ. ಈ ಹಿರೇಹಳ್ಳಿ ಗಿಡ್ಡ ತಳಿನ ನಮ್ಮ CPCRI ವಿಟ್ಲಾದಿಂದ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದಂಥ ಹಲವಾರು ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿಗಳಾದ ಮಂಗಳ ಇರ್ಬೋದು, ಸುಮಂಗಳ, ಶ್ರೀಮಂಗಳ, ಮೋಹಿತ್ ನಗರ್, ಸ್ವರ್ಣಮಂಗಳ ಇವುಗಳ ಜೊತೆಯಲ್ಲಿ ಹೈಬ್ರಿಡೈಸೇಷನ್ ಮಾಡಿದ್ಮೇಲೆ, ಸಂಕರಣ ಮಾಡಿದ್ಮೇಲೆ ಅದರಲ್ಲಿ ಕೆಲವೊಂದು ಸಂಕರಣಗಳು ಈ ಹಿರೇಹಳ್ಳಿ ಗಿಡ್ಡ ತಳಿನ ಸುಮಂಗಳ ತಳಿ ಒಟ್ಟಿಗೆ ಸಂಕರಣ ಮಾಡಿದ್ದು. ಇವೆರಡರಿಂದ ಬಂದಂತಹ ಹೈಬ್ರಿಡ್ ಏನಿದೆ ಅದು ಕುಬ್ಜತನವನ್ನು ಉಳಿಸ್ಕೊಳ್ಳೋದ್ರ ಒಟ್ಟಿಗೆ ನಮಗೆ ಒಂದು ಮರದಿಂದ ಒಂದು ವರ್ಷಕ್ಕೆ ಸರಾಸರಿ 2.54 kg ಅಷ್ಟು ಚಾಲಿ ಇಳುವರಿ ದೊರೀತಾ ಇತ್ತು. ಅದನ್ನು ವಿಟ್ಲ ಅಡಿಕೆ ಹೈಬ್ರಿಡ್ 1 ಅಂತೇಳಿ ಬಿಡುಗಡೆ ಮಾಡಿದ್ದೀವಿ, VTLAH 1 ಅಂತೇಳಿ. ಅದೇ ರೀತಿ ಈ ಹಿರೇಹಳ್ಳಿ ಗಿಡ್ಡ ತಳಿನ ಮೋಹಿತ್ ನಗರ್ ತಳಿ ಒಟ್ಟಿಗೆ ಸಂಕರಣ ಮಾಡಿರ್ತಕ್ಕಂಥದ್ದು. ಇವೆರಡರ ಮಿಶ್ರಣದಿಂದ ಬಂದಂತಹ ಹೈಬ್ರಿಡ್ಡು ಸಹ
ಕುಬ್ಜವಾಗಿದೆ. ಅದರಲ್ಲೂ ಸಹ ನಮಗೆ ಒಂದು ಮರದಿಂದ ಒಂದು ವರ್ಷಕ್ಕೆ ಸರಾಸರಿ 2.64 kg ಚಾಲಿ ಇಳುವರಿ ದೊರೀತಾ ಇತ್ತು. ಅದನ್ನು ವಿಟ್ಲ ಅಡಿಕೆ ಹೈಬ್ರಿಡ್ 2 ಅಂತೇಳಿ ಬಿಡುಗಡೆ ಮಾಡಿದ್ದೀವಿ. VTLAH 2 ಅಂತೇಳಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ನೋಡಿ, ಈ ಕುಬ್ಜ ಸಂಕಣ ತಳಿಗಳೇನಿದೆ, ಎತ್ತರ ಅಥವಾ ಮಧ್ಯಮ ಎತ್ತರ ತಳಿಗಳಿಗೆ ಹೋಲಿಸಿದರೆ ಇಳುವರಿ ಕಡಿಮೆನೆ. ಸರಾಸರಿ ನಮಗೆ ಒಂದು 2.5 kg ಚಾಲಿ ಇಳುವರಿ ಒಂದು ಮರದಿಂದ ಒಂದು ವರ್ಷಕ್ಕೆ ದೊರೀತದೆ. ಆದರೆ ನಮಗೆ ಈ ತಳಿಗಳು ಯಾವ ರೀತಿ ಅನುಕೂಲ ಆಗ್ತದೆ ಅಂದರೆ, ಈ ತಳಿಗಳೇನಿದೆ ಭೂಮಿ ಮಟ್ಟದಿಂದ 1 ಅಡಿಯಿಂದನೇ ಪಿಂಗಾರ ಬಿಡಲಿಕ್ಕೆ, ಇಳುವರಿ ಕೊಡಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ನಿಮಗೆ ಇಲ್ಲಿ ಕೂಲಿ ಆಳುಗಳ ಖರ್ಚು ಕಡಿಮೆ. ಉದಾಹರಣೆಗೆ ನಿಮಗೆ ಎತ್ತರ ತಳಿ ಇದೆ ಅಥವಾ ಮಧ್ಯಮ ಎತ್ತರ ತಳಿ ಇದೆ ಅಂದರೆ, ಈಗ ಅಡಿಕೆ ಕೊಯ್ಲಿಗೆ ಸಿದ್ಧವಾಗಿದೆ, ಅಥವಾ ಅಡಿಕೆ ಯಾವುದೋ ರೋಗ ಬಾಧೆ ಇದೆ, ಕೀಟ ಬಾಧೆ ಇದೆ, ಅದಕ್ಕೆ ನೀವು ಸಿಂಪಡಣೆ ಮಾಡಬೇಕು, ಅಥವಾ ಅಡಿಕೆನ ಕೊಯ್ಲು ಮಾಡಬೇಕಂದ್ರೆ ಮರ ಹೇರಬೇಕಾಗ್ತದೆ. ಆದರೆ ಕುಬ್ಜ ತಳಿಗಳೇನಿದೆ, ಈ ಭೂಮಿ ಮಟ್ಟದಿಂದ 1 ಅಡಿ 2 ಅಡಿಯಿಂದನೇ ಇಳುವರಿ ಕೊಡಲಿಕ್ಕೆ ಶುರು ಮಾಡೋದ್ರಿಂದ ಇದರಲ್ಲಿ ಮರ ಏರೋದು ಬೇಕಾಗೋದಿಲ್ಲ, ಮರ ಹತ್ತೋದು ಬೇಕಾಗೋದಿಲ್ಲ. ನೀವು ನೆಲದ ಮೇಲೆ ನಿಂತು ಕೂಡ ಎಲ್ಲ ಕೆಲಸಗಳು ಮಾಡ್ಬೋದಾಗ್ತದೆ. ಹಾಗಾಗಿ ನಮಗೆ ಅನುಕೂಲ ಆಗ್ತದೆ. ಇಳುವರಿ ಕಡಿಮೆ ಆದ್ರೂ ಸಹ ಕೂಲಿಗಳ ಆಳುಗಳ ಖರ್ಚು ಕಡಿಮೆ ಇರೋದ್ರಿಂದ ಆ ರೀತಿ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಈಗ ಹಲವಾರು ತಳಿಗಳ ಬಗ್ಗೆ ಹೇಳಿದ್ರಿ. ಇದರ ಮಧ್ಯೆ 2 ಪ್ರಶ್ನೆಗಳು. ಒಂದು, ಚಾಲಿ ಮತ್ತು ಕೆಂಪಡಿಕೆಗೆ ವಿಶೇಷವಾದಂಥ ತಳಿಗಳನ್ನು ಬಿಡುಗಡೆ ಮಾಡಿದ್ದೀರಿ. ಎರಡಕ್ಕೂ ಕೂಡ ಉಪಯೋಗ ಆಗುವ ತಳಿಗಳನ್ನು ಹೇಳಿದ್ದೀರಿ. ಮುಖ್ಯವಾಗಿ ಇದರಲ್ಲಿ ಏನು ವ್ಯತ್ಯಾಸಗಳು, ಚಾಲಿ ಮತ್ತು ಕೆಂಪಡಿಕೆ ಮಾಡಬೇಕಿದ್ರೆ ತಳಿಯಲ್ಲಿ ಏನು ವ್ಯತ್ಯಾಸಗಳಿರಬೇಕು? ಈಗ ನೋಡಿ, ಈ ಚಾಲಿ ಅಂತ ಹೇಳ್ಬೇಕು ಅಂತ ಆದರೆ, ಸಾಮಾನ್ಯವಾಗಿ ನಾವು ಏನು ಮಾಡ್ತೇವೆ ಅಂದರೆ, ಅಡಿಕೆಯನ್ನು ಮರದಲ್ಲಿ ಹಣ್ಣಾಗಲಿಕ್ಕೆ ಬಿಡ್ತೇವೆ. ಮರದಲ್ಲಿ ಹಣ್ಣಾಗಲಿಕ್ಕೆ ಸುಮಾರು 9 ತಿಂಗಳಿಂದ 12 ತಿಂಗಳೆಲ್ಲ ಬೇಕಾಗ್ತದೆ. ಪೂರ್ತಿ ಹಣ್ಣಾದ್ಮೇಲೆ ಅದನ್ನು ಕೊಯ್ಲು ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸ್ತೇವೆ. 1.5 ತಿಂಗಳು 2 ತಿಂಗಳು ಒಣಗಿಸಿಬಿಟ್ಟು ಸಿಪ್ಪೆ ಸುಳಿದು ಮಾರಾಟ ಮಾಡ್ತೇವೆ. ಇದನ್ನು ಚಾಲಿ ಅಂತೇಳಿ ಕರಿತಕ್ಕಂಥದ್ದು. ನೀವು ಈಗ ಕೆಂಪಡಿಕೆ ಸಂಸ್ಕರಣೆ ಮಾಡುವಾಗ ಏನು ಮಾಡ್ತಾರೆ ಅಂದರೆ, ಸುಮಾರು 6 ರಿಂದ 7 ತಿಂಗಳು ಹಸಿ ಕಾಯಿನೆ, ಎಳೆ ಕಾಯಿನೆ ಕೊಯ್ತಾರೆ. ಕೊಯ್ದುಬಿಟ್ಟು ಸಿಪ್ಪೆ ಸುಳಿದು ಬೇಯಿಸಿಬಿಟ್ಟು ಅದಕ್ಕೆ ಬಣ್ಣ ಕಟ್ಟಿ ಒಣಗಿಸ್ಬಿಟ್ಟು ಮಾರಾಟ ಮಾಡ್ತಕ್ಕಂಥದ್ದು. ಈ ಚಾಲಿ ಸಂಸ್ಕರಣೆಗೆ ಏನಿದೆ, ನಿಮಗೆ ಅಡಿಕೆ ದಪ್ಪ ಇದ್ದಷ್ಟು ಮಾರುಕಟ್ಟೆಯಲ್ಲಿ ನಿಮಗೆ ಒಳ್ಳೆ ಬೆಲೆ ಸಿಗ್ತದೆ. ಈ ಕೆಂಪಡಿಕೆ ಸಂಸ್ಕರಣೆಗೆ ಸ್ವಲ್ಪ ಗಾತ್ರ ಕಡಿಮೆ ಇದ್ದಷ್ಟು ನಿಮಗೆ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಸಿಗ್ತದೆ. ಆದ್ದರಿಂದ ಈ ಥರದ ಮುಖ್ಯ ವ್ಯತ್ಯಾಸಗಳು ಈ ತಳಿ ಇರ್ತದೆ. ಹೌದು. ಇದರ ಜೊತೆ ಕರಾವಳಿಗೆ ಕೆಲವು ತಳಿಗಳನ್ನು ನೀವು ಶಿಫಾರಸು ಮಾಡಿದ್ದೀರಿ. ಕೆಲವನ್ನ ಘಟ್ಟದ ಮೇಲಿನ ಪ್ರದೇಶಗಳಿಗಿರ್ಬೋದು, ಮತ್ತು ನಾರ್ತ್ ಈಸ್ಟ್ ಅಂತ ಏನು ಹೇಳ್ತೇವೆ ಅಲ್ಲಿಯ ಒಂದು ವಿಭಾಗಕ್ಕೆ ಅನುಕೂಲ ಆಗುವಂತೆ ಕೂಡ ಮಾಡಿದ್ದೀರಿ. ಇದೆರಡಕ್ಕೂ ಕೂಡ ಏನಾದರೂ ವ್ಯತ್ಯಾಸಗಳಿದ್ದಾವೆ ಮುಖ್ಯಗಳು? ಅವನ್ನ ಇಲ್ಲಿ ಬೆಳೆಸಿದ್ರೆ, ಇದನ್ನು ಅಲ್ಲಿ ಬೆಳೆಸಿದ್ರೆ ಏನಾದರೂ ಕೂಡ? ಖಂಡಿತ. ನಾವೇನು CPCR ವಿಟ್ಲದಿಂದ ಬಿಡುಗಡೆ ಮಾಡಿದ್ದೇವೆ, ಎಲ್ಲ ನಮ್ಮ CPCR ವಿಟ್ಲದಲ್ಲೇ ಸಂಶೋಧನೆ ನಡೆಸಿ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ನಮ್ಮ ಕರಾವಳಿ ಕರ್ನಾಟಕ ಎಲ್ಲ ತಳಿಗಳು ಸಹ ಸೂಕ್ತವಾಗ್ತದೆ. ಈಗೇನು ನಾವು ಈಶಾನ್ಯ ರಾಜ್ಯಗಳಿಗೆ ಕೆಲವೊಂದು ಬಿಡುಗಡೆ ಮಾಡಿದ್ದೇವೆ, ಅವುಗಳನ್ನು ಆ ಪ್ರದೇಶದಲ್ಲೂ ಸಹ ಮೌಲ್ಯಮಾಪನ ಮಾಡಿರ್ತೇವೆ, ಮೌಲ್ಯೀಕರಣ ಮಾಡಿರ್ತೇವೆ. ಅವು ಅದರ ಏನು ತಳಿಗಳು ಅಲ್ಲಿ ಉತ್ತಮ ಪ್ರದರ್ಶನ ನೀಡಿರ್ತೇವೆ, ಅದರ ಆಧಾರದ ಮೇಲೆ ಆ ತಳಿಗಳನ್ನು ಆ ಪ್ರದೇಶಗಳಿಗೂ ಸಹ ಶಿಫಾರಸು ಮಾಡಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಸಾಮಾನ್ಯ ಇಲ್ಲಿಯವರೆಗೆ ಇಲ್ಲಿಯ ರೈತರಿಗೆ ಮಂಗಳ, ಸುಮಂಗಳ ಇದರ ಬಗ್ಗೆ ಮಾಹಿತಿ. ಹಾಗೆ ಇತ್ತೀಚಿನ ತಳಿಗಳಾದಂತಹ ನೀವು ಈ ವಿಶೇಷವಾದಂತಹ ಕುಬ್ಜ ತಳಿಗಳು ಏನು ಹೇಳಿದ್ರಿ, ಅದರ ಜೊತೆಗೆ ಶತಮಂಗಳ ಇರ್ಬೋದು, ಅದರ ಮೊದಲು ಮಧುರಮಂಗಳ ಇರ್ಬೋದು, ಇವುಗಳು ಮತ್ತು ಮಂಗಳಕ್ಕೆ ಏನು ವ್ಯತ್ಯಾಸಗಳು ಕಾಣ್ತವೆ? ಅದೇ ಹೇಳಿದ್ನಲ್ಲ, ಎಲ್ಲ ತಳಿಗಳೂ ಒಳ್ಳೆ ತಳಿಗಳನ್ನೇ. ಯಾಕಂದರೆ ನೋಡಿ, ನಾನು ತಳಿ ಅಭಿವೃದ್ಧಿ ಪಡಿಸ್ತಕ್ಕಂಥ ವಿಜ್ಞಾನಿಯಾಗಿ ಈಗ ಬಹುವಾರ್ಷಿಕ ಬೆಳೆ ಅಂತೇಳಿ ಕರಿತೀವಿ. ಅಡಿಕೆ ಇರ್ಬೋದು, ತೆಂಗು ಇರ್ಬೋದು, ಇವು ಕೊಕ್ಕೋ ಇರ್ಬೋದು. ಇವುಗಳಲ್ಲಿ ಸಾಮಾನ್ಯವಾಗಿ ಒಂದೊಂದು ತಳಿ ಅಭಿವೃದ್ಧಿ ಪಡಿಸಲಿಕ್ಕೆ ಸುಮಾರು 15 ರಿಂದ 20 ವರ್ಷಗಳೇ ಬೇಕಾಗ್ತದೆ. ನೋಡಿ, ನಾನೀಗ ಒಂದು ತಳಿ ಬಗ್ಗೆ 15 ರಿಂದ 20 ವರ್ಷ ಕೆಲಸ ಮಾಡಿದ್ದೇನೆ ಅಂತ ನಾವು ಡೈರೆಕ್ಟ್ ಹೊಸ ತಳಿ ಅಂತೇಳಿ ಡೈರೆಕ್ಟಾಗಿ ರೈತರ ಹತ್ರ ತರಲಿಕ್ಕೆ ಆಗೋದಿಲ್ಲ. ಈಗ ನಾನು ಒಂದು ತಳಿನ ಒಂದು ರಾಜ್ಯದಲ್ಲಿ ಒಂದು ಪ್ರದೇಶದಲ್ಲಿ ಮೌಲ್ಯೀಕರಣ ಮಾಡಿದರೆ, ಅದು ತಳಿನ ನಾವು ರಾಜ್ಯ ಸರ್ಕಾರದ ಕೆಳಗಡೆ ವೆರೈಟಿ ರಿಲೀಸ್ ಕಮಿಟಿ ಇರ್ತದೆ, ಅಲ್ಲಿಗೆ ನಮ್ಮ ಸಂಶೋಧನೆಯನ್ನು ಸಬ್ಮಿಟ್ ಮಾಡಬೇಕಾಗ್ತದೆ. ಅಲ್ಲಿ ಪಾಸ್ ಆದರೆ ಮಾತ್ರ ಅಲ್ಲಿ ಹೊಸ ತಳಿ ಅಂತೇಳಿ ಆ ರಾಜ್ಯಕ್ಕೆ ಶಿಫಾರಸು ಮಾಡಿ ಬರ್ತಕ್ಕಂಥದ್ದು. ಇಲ್ಲ ನಾವು ನಮ್ಮ ಈ ತಳಿ ಏನಿದೆ ಅದನ್ನು 2-3 ರಾಜ್ಯಗಳಲ್ಲಿ ಅದನ್ನು ಮೌಲ್ಯೀಕರಣ ಮಾಡಿದ್ದೇವೆ ಅಂತೇಳಿ ಆದರೆ, ಅಂದರೆ ನಮ್ಮ ತಳಿ 2-3 ರಾಜ್ಯಗಳಿಗೆ ಸೂಕ್ತವಾಗ್ತದೆ ಅಂತೇಳಿ ಆದರೆ, ನಾವು ಭಾರತ ಸರ್ಕಾರದ ಕೆಳಗಡೆ ತಳಿ ಬಿಡುಗಡೆಗೊಳಿಸ್ತಕ್ಕಂಥ ಸಮಿತಿ ಇರ್ತದೆ, ಅಲ್ಲಿಗೆ ನಮ್ಮ ಸಂಶೋಧನೆಯನ್ನು ಸಬ್ಮಿಟ್ ಮಾಡಬೇಕಾಗ್ತದೆ, ಮಂಡನೆ ಮಾಡಬೇಕಾಗ್ತದೆ. ಅಲ್ಲಿ ಪಾಸ್ ಆದರೆ ಮಾತ್ರ ಬೇರೆ ಬೇರೆ ಯಾವ್ಯಾವ ಪ್ರದೇಶಗಳಲ್ಲಿ ನಾವು ಮೌಲ್ಯೀಕರಣ ಮಾಡ್ತೀವಿ ಆ ಪ್ರದೇಶಗಳಿಗೆ ಹೊಸ ತಳಿ ಅಂತೇಳಿ ಶಿಫಾರಸಾಗಿ ಬರ್ತಕ್ಕಂಥದ್ದು. ಹೀಗೆ ಎಲ್ಲ ತಳಿಗಳು ಒಳ್ಳೆಯದಿದೆ, ಅದರಲ್ಲಿ ಇಳುವರಿ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ, ಇಲ್ಲ ಎಲ್ಲ ತಳಿಗಳು ಒಳ್ಳೆಯದೇನೆ. ಈ ತಳಿಗಳಲ್ಲಿ ಇಳುವರಿಯನ್ನು ಬಿಟ್ಟು ಬೇರೆ ಯಾವುದಾದ್ರೂ ಕೂಡ ವಿಶೇಷವಾಗಿ ರೋಗ ಅಥವಾ ಕೀಟದ ಬಾಧೆ ಬಾರದೆ ಅದನ್ನು ಅಭಿವೃದ್ಧಿ ಮಾಡಿದಂಥ ತಳಿಗಳು? ಅದೇ ನಾನು ಮೊದಲೇ ತಿಳಿಸಿದ ಹಾಗೆ, ಸದ್ಯಕ್ಕೆ ತಳಿಗಳಲ್ಲಿ ಇಳುವರಿ ವ್ಯತ್ಯಾಸ ಇರ್ಬೋದು ಅಥವಾ ಎತ್ತರಗಳಲ್ಲಿ ವ್ಯತ್ಯಾಸ ಇರ್ಬೋದು. ಸದ್ಯಕ್ಕೆ ಇಲ್ಲಿ ತನಕ ಯಾವುದರಲ್ಲೂ ಸಹ ರೋಗ ಅಥವಾ ಕೀಟ ನಿರೋಧಕ ಶಕ್ತಿ ಇದೆ ಅಂತೇಳಿ ಏನು ತಿಳಿದು ಬಂದಿಲ್ಲ. ಅದು ನಮ್ಮ ನಿರ್ವಹಣೆ ಮೇಲೆ ಡಿಪೆಂಡ್ ಆಗ್ತದೆ. ನಮ್ಮ CPCR ಇತ್ತೀಚಿನ ದಿನಗಳೇ ಈ ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ತಳಿಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಗಮನವನ್ನು ಹರಿಸ್ತಾ ಇದ್ದೇವೆ. ಸಾಮಾನ್ಯವಾಗಿ ಜನರಲ್ಲಿ ಒಂದು ಕಲ್ಪನೆ ಇದೆ ಏನಂತ ಹೇಳಿದ್ರೆ, ಈಗ ಈ ಹೈಬ್ರಿಡ್ ತಳಿಗಳೇನಿದ್ದಾವೆ ಮಂಗಳದಿಂದ ಪ್ರಾರಂಭವಾಗಿ ಅವುಗಳು ಬೇಗ ರೋಗಗಳು ಅದಕ್ಕೆ ಅಂಟಿಕೊಳ್ತವೆ ಅನ್ನುವಂಥದ್ದು.
ಈ ನಮ್ಮ ಊರಿನ ತಳಿಗಳಿಗೆ ಹೋಲಿಸಿದರೆ. ಇದು ಹೌದಾ, ಹೇಗೆ? ಇಲ್ಲ ಸರ್, ಬೇಗ ಅಂಟಿಕೊಳ್ತದೆ ಆ ರೀತಿ ಏನಿಲ್ಲ. ಅಂದರೆ ನಮ್ಮ ನಿರ್ವಹಣೆ ಮೇಲೆ ಡಿಪೆಂಡ್ ಆಗ್ತದೆ. ಉದಾಹರಣೆಗೆ ನೋಡಿ, ಅಡಿಕೆಗೆ ಮುಖ್ಯವಾಗಿ ನಿಮಗೆ ನಾವು ಏನು ಶಿಫಾರಸು ಮಾಡ್ತೇವೆ ಅಂದರೆ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶ ನಿರ್ವಹಣೆ ಮಾಡಿ ಅಂತೇಳಿ. ಮಣ್ಣು ಪರೀಕ್ಷೆ ಮಾಡಿಸಿಲ್ಲ ಅಂತಾದರೆ ಸಾಮಾನ್ಯವಾಗಿ ಏನು ಶಿಫಾರಸು ಮಾಡ್ತೇವೆ ಅಂದರೆ ಒಂದು ಅಡಿಕೆ ಮರಕ್ಕೆ 100 ಗ್ರಾಮ್ ಸಾರಜನಕ ಬೇಕು, 40 ಗ್ರಾಮ್ ರಂಜಕ ಬೇಕು, 140 ಗ್ರಾಮ್ ಪೊಟ್ಯಾಶ್ ಅಂತೇಳಿ. ಅಂದರೆ ನೋಡಿ, ನೀವು ಅಡಿಕೆಗೆ ಒಳ್ಳೆ ಪಿಂಗಾರ ಬರಲಿಕ್ಕೆ, ಬಂದಂಥ ಪಿಂಗಾರಗಳು ಚೆನ್ನಾಗಿ ಕಾಯಿ ಕಟ್ಟಲಿಕ್ಕೆ, ಮರಗಳಿಗೆ ನಿರೋಧಕ ಶಕ್ತಿ ಬರಲಿಕ್ಕೆ ಪೊಟ್ಯಾಷಿಯಂ ಅಂಶ ಜಾಸ್ತಿ ಬೇಕಾಗ್ತದೆ. ಹಾಗಾಗಿ ಉದಾಹರಣೆಗೆ ತಗೊಳ್ಳಿ, ಈಗ ನಮ್ಮ ಎಲ್ಲರ ಹತ್ರನೂ ಬ್ಯಾಂಕ್ ಅಕೌಂಟ್ ಇರ್ತದೆ ಮತ್ತು ಅದೇ ರೀತಿ ATM ಕಾರ್ಡನ್ನು ಇರ್ತದೆ. ನಾವು ATM ಕಾರ್ಡಿಂದ ಎಲ್ಲಿ ತನಕ ನಾವು ನಮ್ಮ ಬ್ಯಾಂಕ್ ಅಕೌಂಟಿಂದ ದುಡ್ಡನ್ನು ವಾಪಸ್ ತೆಗಿಬೋದು? ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇರೋ ತನಕ. ಅದೇ ರೀತಿ ನೋಡಿ, ನಾವೀಗ ಮಣ್ಣಿನ ಫಲವತ್ತತೆ ಚೆನ್ನಾಗಿ ನಿರ್ವಹಣೆ ಮಾಡಿದ್ದೇವೆ, ಹಾಗಾಗಿ ನಮಗೆ ಒಳ್ಳೆ ಇಳುವರಿ ಬರ್ತಾ ಇರ್ತದೆ. ಅಂದರೆ ನಾವು ಅದನ್ನು ಇಳುವರಿ ಮೂಲಕ ವಿತ್ಡ್ರಾ ಮಾಡ್ತಾ ಇರ್ತೇವೆ. ಅದೇ ರೀತಿ ಪ್ರತಿ ವರ್ಷ ನಮಗೆ ಒಳ್ಳೆ ಇಳುವರಿ ಬೇಕು, ಮರಗಳಿಗೆ ನಿರೋಧಕ ಶಕ್ತಿ ಬೇಕು ಅಂದರೆ ಕನಿಷ್ಠ ಅಡಿಕೆಯಲ್ಲಿ 3 ವರ್ಷಗಳಿಗೆ ಒಂದ್ಸಲನಾದರೂ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶಗಳ ನಿರ್ವಹಣೆ ಮಾಡ್ತಾ ಇದ್ದರೆ ಖಂಡಿತವಾಗೂ ಆ ರೀತಿ ಏನು ಸಮಸ್ಯೆ ಆಗೋದಿಲ್ಲ. ಈಗ ನೀವು ಹೇಳ್ದಂಗೆ ಅದು ಕೆಲವು ಸಲ ಲೋಕಲ್ ವೆರೈಟಿ ಏನಾಗ್ತದೆ, ಇಲ್ಲೇ ಅದು ಹುಟ್ಟಿ ಬೆಳೆದಿರ್ತಕ್ಕಂಥದ್ದು, ಹಾಗಾಗಿ ಸ್ವಲ್ಪ ಅದರಲ್ಲಿ ಸ್ವಲ್ಪ ತಡ್ಕೊಳ್ತಕ್ಕಂಥ ಗುಣ ಜಾಸ್ತಿ ಇರ್ಬೋದು. ನಮ್ಮ ಏನು ಅಧಿಕ ಇಳುವರಿ ಕೊಡ್ತಕ್ಕಂಥ ಸುಧಾರಿತ ತಳಿಗಳೇನಿದೆ ಅವು ಕೂಡ ಖಂಡಿತವಾಗಿ ಒಳ್ಳೆಯದಿದೆ. ನಮ್ಮ ನಿರ್ವಹಣೆ ಮೇಲೆ ಅದು ವ್ಯತ್ಯಾಸ ಆಗ್ತದೆ. ನಿರ್ವಹಣೆ ಬಗ್ಗೆ ಬರುವುದಿದ್ದರೆ ಸಾಮಾನ್ಯವಾಗಿ ಈ 2.5-3 ವರ್ಷಗಳಲ್ಲಿ ಅಥವಾ 5 ವರ್ಷಗಳ ಒಳಗೆ ಏನು ಪಿಂಗಾರ ಕಟ್ಟುವಂಥದ್ದು ಅಥವಾ ನಮಗೆ ಅಡಿಕೆ ಕೊಡುವಂತಹ ತಳಿಗಳನ್ನು ನಾವು ಹೇಗೆ ನಿರ್ವಹಣೆ, ಅಂದರೆ ಅವುಗಳಿಗೆ ವಿಶೇಷವಾಗಿ ಅಥವಾ ಏನಾದರೂ ನಿರ್ವಹಣೆ ಮಾಡಬೇಕಾಗ್ತದೆ ಹೇಗೆ? ಖಂಡಿತ ಸರ್, ಯಾಕೆಂದ್ರೆ ನೋಡಿ, ಇವೆಲ್ಲ ಬಹುವಾರ್ಷಿಕ ಬೆಳೆಗಳಾಗಿರೋದ್ರಿಂದ ಈ ಬಹುವಾರ್ಷಿಕ ಬೆಳೆಗಳಲ್ಲಿ ಮುಖ್ಯ ಅಂಶ ಏನಪ್ಪ ಅಂದರೆ ಪ್ರತಿ ವರ್ಷ ನಾವು ಏನೇನು ಕೆಲಸಗಳು, ಕನಿಷ್ಠ ಕೆಲಸಗಳು ಮಾಡಬೇಕು ಅದನ್ನು ಮಾಡ್ತಾ ಇರಬೇಕಾಗ್ತದೆ. ಉದಾಹರಣೆಗೆ ನಮ್ಮಲ್ಲಿ ಈ ಸಲ ಕೂಲಿ ಆಳುಗಳ ಸಮಸ್ಯೆ ಆಯಿತು, ಗೊಬ್ಬರ ಕೊಡಲಿಲ್ಲ ಅಥವಾ ನೀರು ಕೊಡಲಿಲ್ಲ ಅಂತ ಆದರೆ ಅದು ನಮಗೆ ಗೊತ್ತಾಗಲಿಕ್ಕೆ ಕೆಲವು ವರ್ಷ ಬೇಕು, ಮತ್ತು ಅದು ಗೊತ್ತಾದ ಮೇಲೆ ಮತ್ತೆ ಅದನ್ನು ಸರಿಪಡಿಸಲಿಕ್ಕೆ ಮತ್ತೆ ಕೆಲವಾರು ವರ್ಷ ಬೇಕು. ಹೀಗಾಗಿ ಸುಮಾರು ವರ್ಷಗಳೇ ವ್ಯರ್ಥ ಆಗ್ತದೆ. ನಮಗೆ ಒಳ್ಳೆ ಆದಾಯ ಪಡಿತಕ್ಕಂಥ ಟೈಮ್ನಲ್ಲಿ ಈ ರೀತಿ ಕಾಲಾವಕಾಶ ವ್ಯರ್ಥ ಆದರೆ ಆರ್ಥಿಕವಾಗಿ ನಷ್ಟ ಆಗ್ತದೆ. ಅದಕ್ಕೋಸ್ಕರ ನಾವು ಏನು ಶಿಫಾರಸು ಮಾಡ್ತೇವೆ, ಅಡಿಕೆ ಸಸಿಗಳನ್ನು ತೋಟದಲ್ಲಿ ನಾಟಿ ಮಾಡಿದ ಮೊದಲನೇ ವರ್ಷದಿಂದನೇ ಸಹ ಪೋಷಕಾಂಶ ನಿರ್ವಹಣೆ ಇರ್ಬೋದು, ನೀರಿನ ನಿರ್ವಹಣೆ ಇರ್ಬೋದು, ಎಲ್ಲದನ್ನು ಸಹ ಸರಿಯಾಗಿ ಮಾಡ್ತಾ ಇರಬೇಕಾಗ್ತದೆ. ನಾವೇನು ಶಿಫಾರಸು ಮಾಡ್ತೇವೆ, ಅಡಿಕೆಗೆ ಮಣ್ಣು ಪರೀಕ್ಷಾ ಆಧಾರಿತ ಪೋಷಕಾಂಶ ನಿರ್ವಹಣೆ ತುಂಬ ಒಳ್ಳೆಯದಂತೇಳಿ ನಾವು ಶಿಫಾರಸು ಮಾಡೋದು. ಕನಿಷ್ಠ 3 ವರ್ಷಗಳಿಗೆ ಒಂದ್ಸಲನಾದರೂ ಅಡಿಕೆಯಲ್ಲಿ ಪೋಷಕಾಂಶ ಪರೀಕ್ಷೆ ಮಾಡಿ, ಮಣ್ಣಿನ ಪರೀಕ್ಷೆ ಮಾಡಿ. ಮಣ್ಣಿನ ಪರೀಕ್ಷೆ ಮಾಡಿಸೋದ್ರಿಂದ ನಮಗೆ ಹಲವಾರು ಅನುಕೂಲ ಆಗ್ತದೆ. ನೋಡಿ, ಕೃಷಿ ಅಂದರೆ ಆದಾಯವೊಂದನ್ನೇ ಜಾಸ್ತಿ ಮಾಡ್ತಕ್ಕಂಥದ್ದಲ್ಲ, ನಾವು ಕೃಷಿಯಲ್ಲಿ ಮಾಡ್ತಕ್ಕಂಥ ಖರ್ಚನ್ನು ಕಡಿಮೆ ಮಾಡಬೇಕು, ಅದು ನಮಗೆ ಆದಾಯ ಆಗ್ತದೆ. ಯಾವ ರೀತಿ ಕೃಷಿಯಲ್ಲಿ ಮಾಡ್ತಕ್ಕಂಥ ಖರ್ಚನ್ನು ಕಡಿಮೆ ಮಾಡಬೇಕಂದ್ರೆ ನಮ್ಮ ಕೃಷಿಯಲ್ಲಿ ಸಣ್ಣ ಸಣ್ಣ ವೈಜ್ಞಾನಿಕ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ. ಉದಾಹರಣೆಗೆ ಸಣ್ಣ ಒಂದು ವೈಜ್ಞಾನಿಕ ತಂತ್ರಜ್ಞಾನ ಅಂದರೆ ವೈಜ್ಞಾನಿಕತೆ ಅಂದರೆ ಮಣ್ಣು ಪರೀಕ್ಷೆ. ನೋಡಿ, ಈಗ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ನಮ್ಮ ತೋಟದ ಮಣ್ಣಿನಲ್ಲಿ ಯಾವ ಪೋಷಕಾಂಶ ಜಾಸ್ತಿ ಇದೆ, ಯಾವ ಪೋಷಕಾಂಶ ಕೊರತೆ ಆಗಿದೆ, ಕಡಿಮೆ ಆಗಿದೆ, ಈ ರೀತಿ ಎಲ್ಲ ತಿಳಿದು ಬರ್ತದೆ. ಈ ರೀತಿ ತಿಳಿದು ಬಂದಾಗ ನಮ್ಮ ತೋಟದ ಮಣ್ಣಿನಲ್ಲಿ ಯಾವ ಪೋಷಕಾಂಶ ಆಲ್ರೆಡಿ ಜಾಸ್ತಿ ಇದೆ, ಹೆಚ್ಚಾಗಿದೆ, ಅದನ್ನು ಕೊಡೋದು ಬೇಕಾಗೋದಿಲ್ಲ. ಯಾವುದು ಕೊರತೆ ಆಗಿದೆ ಅಂತಹ ಪೋಷಕಾಂಶಗಳನ್ನು ಕೊಟ್ಟರು ಸಾಕಾಗ್ತದೆ. ಹೀಗಾಗಿ ನಮ್ಮ ಉತ್ಪಾದನಾ ವೆಚ್ಚ ಕಡಿಮೆ ಆಯಿತು, ಅದು ನಮಗೆ ಆದಾಯ ಆಗ್ತದೆ. ಇನ್ನೊಂದು ಪ್ರಮುಖ ಅಂಶ ಏನಪ್ಪ ಅಂದರೆ ಈ ಮಣ್ಣಿನಲ್ಲಿ ಪೋಷಕಾಂಶಗಳು ಗಿಡಗಳಿಗೆ ಲಭ್ಯವಾಗ್ತಕ್ಕಂಥದ್ದು ಒಂದಕ್ಕೊಂದು ಸಂಬಂಧ ಇರ್ತದೆ. ಈ ಒಂದು ಪೋಷಕಾಂಶದ ಪ್ರಮಾಣ ಹೆಚ್ಚಿಗೆ ಆದರೆ ಕೆಲವೊಂದು ಪೋಷಕಾಂಶಗಳು ಮಣ್ಣಿನಲ್ಲಿ ಇದ್ರೂ ಸಹ ಗಿಡಗಳಿಗೆ ದೊರೆಯದ ರೀತಿ ಆಗ್ತದೆ. ಪೋಷಕಾಂಶಗಳ ಅಸಮತೋಲನ ಅಂತೇಳಿ ಕರಿತೀವಿ, ನ್ಯೂಟ್ರಿಯೆಂಟ್ ಇಂಬ್ಯಾಲೆನ್ಸ್ ಅಂತೇಳಿ ಕರಿತೇವೆ. ಸುಮಾರು ಜನ ರೈತರು ನಮ್ಮ ಹತ್ರ ಬರ್ತಾರೆ, ಸರ್ ಸುಮಾರು ನನಗೆ ಬೇಕಾದಷ್ಟು ದುಡ್ಡು ಖರ್ಚು ಮಾಡಿ ಗೊಬ್ಬರಗಳನ್ನು, ಪೋಷಕಾಂಶಗಳನ್ನು ಖರೀದಿ ಮಾಡಿ ಆಗ್ತಾ ಇದ್ದೇನೆ, ಆದರೂ ನನಗೆ ಅನಿಸಿದಷ್ಟು ಇಳುವರಿ ಬರ್ತಿಲ್ಲ ಅಂತೇಳಿ. ಈಗ ನಾವು ಸುಮಾರು ತೋಟಗಳಿಗೆ ರೈತರ ಹತ್ರ ವಿಚಾರಣೆ ಮಾಡಿದಾಗ ತಿಳಿದು ಈ ಪೋಷಕಾಂಶಗಳ ಅಸಮತೋಲನ ಉಂಟಾಗಿರ್ತದೆ. ಹಾಗಾಗಿ ನಾವು ಪೋಷಕಾಂಶಗಳನ್ನು ಸಮತೋಲನವಾಗಿ ಕೊಡಬೇಕಾಗ್ತದೆ. ಇದು ಒಂದು ಪ್ರಮುಖ ಅಂಶ ಆಗ್ತದೆ, ಪೋಷಕಾಂಶಗಳ ಸಮತೋಲನ ನಿರ್ವಹಣೆ ಮಾಡ್ತಕ್ಕಂಥದ್ದು. ಅದೇ ರೀತಿ ನೀರಿನ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು. ನೋಡಿ, ಸುಮಾರು ನೀರಾವರಿ ಪದ್ಧತಿಗಳಿದೆ. ಹನಿ ನೀರಾವರಿ ಪದ್ಧತಿ ಇದೆ, ಸ್ಪ್ರಿಂಕ್ಲರ್ ನೀರಾವರಿ ಪದ್ಧತಿ ಇದೆ, ಬೇಸಿನ್ ಇರಿಗೇಷನ್ ಅಂತೇಳಿ ಕರಿತೀವಿ. ಅದೇ ರೀತಿ ಫ್ಲಡ್ಡಿಂಗ್ ಅಂತೇಳಿ ನೀರು ಜಾಸ್ತಿ ಇದ್ರೆ ತೋಟ ತುಂಬ ನೀರು ಕಟ್ಟಿ ನಿಲ್ಲಿಸ್ತಾರೆ. ಹೀಗೆ ಹಲವಾರು ನೀರಾವರಿ ಪದ್ಧತಿಗಳ ಬಗ್ಗೆ ನಮ್ಮ CPCR ಅಲ್ಲಿ ಸಂಶೋಧನೆ ಮಾಡಿಸಿದ್ದಾರೆ. ಸಂಶೋಧನೆ ಮಾಡಿದಾಗ ತಿಳಿದದ್ದೇನಪ್ಪ ಅಂದರೆ ಹನಿ ನೀರಾವರಿ ಅಡಿಕೆ ತುಂಬ ಸೂಕ್ತವಾಗ್ತದೆ ಅಂತೇಳಿ. ಈಗ ಹನಿ ನೀರಾವರಿ ಪದ್ಧತಿನ ಅಳವಡಿಸ್ಕೊಂಡಿದ್ದರೆ ನೀವು ಬೇಸಿಗೆ ಸಮಯದಲ್ಲಿ, ಮಳೆ ಇಲ್ಲದಂಥ ಸಮಯದಲ್ಲಿ ಪ್ರತಿದಿನ ಸುಮಾರು 20 ಲೀಟರ್ ನೀರು ಸಾಕಾಗ್ತದೆ ಅಂತೇಳಿ. ಅತಿ ಹೆಚ್ಚು ನೀರು ಸಹ ಒಳ್ಳೆಯದಲ್ಲ, ಕಡಿಮೆ ನೀರು ಸಹ ಒಳ್ಳೆಯದಲ್ಲ. ತೋಟದಲ್ಲಿ ಅದೇ ರೀತಿ ಏನಾಗ್ತದೆ ಅಂದರೆ ಇಲ್ಲೆಲ್ಲ ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶ, ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶದಲ್ಲಿ ಉಜ್ರಿಕಣಿ, ಡ್ರೈನೇಜ್ ಚಾನಲ್ ಅಂತ ಹೇಳಿ ಕರಿತೇವೆ, ಬಸಿಗಾಲುವೆನ ಖಂಡಿತವಾಗಿಯೂ ಕೊಡಬೇಕಾಗ್ತದೆ. ನೋಡಿ, ಬಸಿಗಾಲುವೆ ಕೊಡೋದ್ರಿಂದ ನಮ್ಮ ತೋಟದಲ್ಲಿ ಅತಿಯಾದ ನೀರನ್ನು ತೋಟದಿಂದ ಹೊರಗಡೆ ಹಾಕೋದಲ್ಲದೆ ಬೇರುಗಳಿಗೆ ಚೆನ್ನಾಗಿ ಗಾಳಿ ಆಡೋ ರೀತಿ ಮಾಡ್ತದೆ. ಹಾಗಾಗಿ ಬೇರುಗಳಿಗೆ ತುಂಬ ಚೆನ್ನಾಗಿ ಗಾಳಿ ಆಡಿದ್ರೆ ಮರಗಳ ಆರೋಗ್ಯನೂ ಸಹ ಚೆನ್ನಾಗಿರ್ತದೆ.
ಹಾಗಾಗಿ ಇವೆಲ್ಲ ಪ್ರಮುಖ ಪಾತ್ರವನ್ನು ವಹಿಸ್ತದೆ ತಮ್ಮ ಇಳುವರಿನ ಪಡೀಲಿಕ್ಕೆ, ತೋಟದ ನಿರ್ವಹಣೆಯನ್ನು ಸರಿಯಾಗಿ ಮಾಡಲಿಕ್ಕೆ. ಈಗ ನೀರಿನ ಬಗ್ಗೆ ಹೇಳೋದಿದ್ರೆ ಇತ್ತೀಚಿನ ದಿನಗಳಲ್ಲಿ ವಾತಾವರಣದಲ್ಲಾದಂಥ ಕೆಲವು ಬದಲಾವಣೆಗಳಿಂದ ನೀರಿನ ಮಳೆಯ ಒಂದು ವ್ಯವಸ್ಥೆಗಳು ಹೆಚ್ಚು ಕಮ್ಮಿ ಆಗಿದ್ದಾವೆ. ಹೆಚ್ಚಾಗಿ ಏನಾಗಿದ್ದಾವೆ ಅಂತ ಹೇಳಿದರೆ ಕರಾವಳಿಯ ಪ್ರದೇಶದಲ್ಲಿರ್ಬೋದು, ಬೇರೆ ಕಡೆ ಇರ್ಬೋದು, ಬೋರ್ವೆಲ್ಗಳನ್ನು ಬಳಸಿ ನಾವು ಅಡಿಕೆ ತೋಟಗಳನ್ನು ಮಾಡುವಂಥದ್ದು ಹೆಚ್ಚು ಹೆಚ್ಚು ಕಂಡು ಬಂದಿದೆ. ಬೋರ್ವೆಲ್ನ ಅತ್ಯಂತ ಆಳದ ನೀರು ಉಪಯೋಗಿಸಿದರೆ ಅದರಲ್ಲಿ ಏನಾದರೂ ಕೂಡ ತೊಂದರೆಗಳು ಅಥವಾ ಇಳುವರಿಯಲ್ಲಿ ವ್ಯತ್ಯಾಸಗಳೇನಾದರೂ ಉಂಟಾ? ಅದೇ ಬೋರ್ವೆಲ್ ನೀರು ಉಪಯೋಗ ಮಾಡ್ಬೋದು. ಅದಕ್ಕೋಸ್ಕರ ನಾವು ಅದನ್ನು ಶಿಫಾರಸು ಮಾಡ್ತೀವಿ. ನೀವು ಏನು ಮರಗಳಿಗೆ ನೀರನ್ನು ಒದಗಿಸ್ಲಿಕ್ಕೆ ಉಪಯೋಗ ಮಾಡ್ತೀರಿ ಅದರ ನೀರನ್ನು ಸಹ ಪರೀಕ್ಷೆ ಮಾಡಿಸಿ ಗುಣಮಟ್ಟದ ನೀರನ್ನೇ ಕೊಡಿ ಅಂತೇಳಿ. ಖಂಡಿತವಾಗಿಯೂ ನೀವು ಅದಕ್ಕೆ ಸರಿಯಾಗಿಲ್ಲದ ಉತ್ತಮ ಗುಣಮಟ್ಟದಲ್ಲದ ನೀರನ್ನು ಕೊಟ್ಟರೂ ಸಹ ಖಂಡಿತವಾಗಿಯೂ ಒಳ್ಳೆಯದಾಗೋದಿಲ್ಲ. ನೀರಿನ ಕೊರತೆ ಆದ್ರೂ ಸಹ ನಮ್ಮ CPCR ನಡೆಸಿದ ಸಂಶೋಧನೆ ಪ್ರಕಾರ ಖಂಡಿತವಾಗಿಯೂ ಇಳುವರಿ ಮೇಲೆ ಇದರ ದುಷ್ಪರಿಣಾಮ ಇರ್ತದೆ. ಖಂಡಿತವಾಗಿ ಇರ್ತದೆ. ಸಾಮಾನ್ಯವಾಗಿ ಒಂದು ನೀವು ಶಿಫಾರಸು ಮಾಡಿದ ಅಥವಾ ನಮ್ಮ ಊರಿನ ತಳಿಗಳಲ್ಲಿ ಅಂತರವ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಬೇಕಾಗ್ತದೆ. ಈಗ ಕಡಿಮೆ ಅಂತರದಲ್ಲಿ ಅಥವಾ ಒಂದು ರೀತಿಯಲ್ಲಿ ಜಾಸ್ತಿ ಸಾಂದ್ರತೆಯನ್ನು ಹೆಚ್ಚು ಇಟ್ಟು ಮಾಡುವಂಥ ತಳಿಗಳು ಏನಾದರೂ ಉಂಟಾ ನಮ್ಮ CPCR ನಡೆಸಿದ ಸಂಶೋಧನೆ ಪ್ರಕಾರ ನಾವು ಅಡಿಕೆಗೆ ಏನು ಅಂತರವನ್ನು ಶಿಫಾರಸು ಮಾಡ್ತೇವೆ ಅಂದರೆ, ಒಂದು ಮರದಿಂದ ಮತ್ತೊಂದು ಮರಕ್ಕೆ, ಒಂದು ಸಾಲಿನಿಂದ ಮತ್ತೊಂದು ಸಾಲಿಗೆ ಸುಮಾರು 9 ಅಡಿ ಕನಿಷ್ಠ ಅಂತರ ಬೇಕು ಅಂತೇಳಿ, ಎತ್ತರ ಮತ್ತು ಮಧ್ಯಮ ಎತ್ತರ ತಳಿಗಳಿಗೆ. ಅಥವಾ ಅಡಿಕೆ ಒಟ್ಟಿಗೆ ನೀವು ಬಹುಬೆಳೆ ಮಾಡ್ತೀವಿ ಅಂತಾದರೆ 11 ಅಡಿ ಕೊಟ್ಟರು ಒಳ್ಳೆಯದು ಅಂತೇಳಿ. ಈಗೇನು ಕುಬ್ಜ ಸಂಕರಣ ತಳಿಗಳೇನಿದೆ ಇವು ಸ್ವಲ್ಪ ಎತ್ತರ ಕಡಿಮೆ ಇರೋದ್ರಿಂದ, ಅವರ ತಲೆ ಅಥವಾ ಚಂಡೆ ಇರ್ಬೋದು ಗಾತ್ರನೂ ಸಹ ಕಡಿಮೆ ಇರೋದ್ರಿಂದ ಇವುಗಳಲ್ಲಿ ಏನಾದರೂ ನಾವು ಅಂತರನ ಕಡಿಮೆ ಕೊಟ್ಟು ಒಂದೇ ಜಾಗದಲ್ಲಿ ಜಾಸ್ತಿ ಮರಗಳು ಬರೋ ರೀತಿ ಮಾಡಿ ಅದರಿಂದ ಇಳುವರಿ ಹೆಚ್ಚಿಗೆ ಪಡಿಬೋದಾ ಅಂತೇಳಿ ಸಂಶೋಧನೆ ನಡೀತಾ ಇದೆ. ಅದು ಯಾವ ರೀತಿ ಅದರಿಂದ ನಮಗೆ ರಿಸಲ್ಟ್ ಸಿಗುತ್ತೆ ಅದರ ಪ್ರಕಾರ ನಾವು ನೋಡಬೇಕಾಗ್ತದೆ. ಆದರೆ ಇಲ್ಲಿ ತನಕ ನಮ್ಮ CPCR ನಡೆಸಿದ ಸಂಶೋಧನೆ ಪ್ರಕಾರ ನಮಗೂ ತಿಳಿದು ಬಂದಿರತಕ್ಕಂಥದ್ದು, ದೃಢಪಟ್ಟಿರ್ತಕ್ಕಂಥದ್ದು, ಅಡಿಕೆ ಒಂದು ಮರದಿಂದ ಮತ್ತೊಂದು ಮರಕ್ಕೆ, ಒಂದು ಸಾಲಿಂದ ಮತ್ತೊಂದು ಸಾಲಿಗೆ ಕನಿಷ್ಠ 9 ಅಡಿ ಅಂತರ ಬೇಕು ಅಂತೇಳಿ. ಈ ಮಂಗಳ ಅಥವಾ ಮಂಗಳದ ನಂತರ ಬಂದಂಥ ಬೇರೆ ಬೇರೆ ಮಂಗಳ ತಳಿಗಳು ಈ ಊರಿನ ತಳಿಯಷ್ಟು ಹೆಚ್ಚು ಕಾಲ ಅಂತ ಹೇಳಿದರೆ ಅದರ ಏಜ್ ಅಥವಾ ಅದರ ವಯಸ್ಸು ಅಷ್ಟು ಬರುವುದಿಲ್ಲ ಅಂತ ಹೇಳ್ತಾರೆ. ಇದರಿಂದಾಗಿ ಅವರಿಗೆ ಎಡೆಬೆಳೆ ಅಂದರೆ ಮಧ್ಯ ಸಸಿಗಳನ್ನು ಮಾಡುವಂಥದ್ದು ಅವಶ್ಯಕತೆ ಬೇಗ ಬೀಳ್ತದೆ. ಈ ಥರ ಇದು ಹೌದಾ, ಹೇಗೆ ಅಂತ? ಇಲ್ಲ, ನೀವು ಅಡಿಕೆನೇ ತಗೊಂಡ್ರೆ ನೀವು ಸರಿಯಾಗಿ ನಿರ್ವಹಣೆ ಮಾಡಿದರೆ, ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾ ಇದ್ರೆ ಖಂಡಿತವಾಗಿ 35 ವರ್ಷದಿಂದ 40 ವರ್ಷ ತನಕ ನೀವು ಒಳ್ಳೆ ಆದಾಯ ಕೊಡ್ತಕ್ಕಂಥ ಇಳುವರಿನ ಪಡಿಬಹುದು. ಈಗ ನಾವು ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ ಅಂತ ಆದರೆ ಆ ಸಮಯದಲ್ಲಿ ನಮಗೆ ರೈತರಿಗೆ ಅನ್ನಿಸ್ಬೋದು ಇಳುವರಿ ಕಡಿಮೆ ಅಥವಾ ನಾವು ಮತ್ತೆ ಇದು ಮಾಡಬೇಕಾಗ್ತದೆ. ಸರಿಯಾಗಿ ನಿರ್ವಹಣೆ ಮಾಡಿದರೆ ಆ ರೀತಿ ಸಮಸ್ಯೆಗಳೇನು ಉದ್ಭವಿಸೋದಿಲ್ಲ ಅಂತ ನನಗೆ ಅನ್ನಿಸ್ತದೆ. ಈಗ ತಳಿಗಳ ಬಗ್ಗೆ ಹೇಳಿದ್ರಿ, ಬೀಜೋತ್ಪಾದನೆಯ ಬಗ್ಗೆ ಹೇಳೋದು. ಈಗ ಬೀಜೋತ್ಪಾದನೆ ಮಾಡುವಂಥದ್ದು ಯಾವ ಥರ, ಮತ್ತು ಈ ತಳಿಗಳನ್ನು ರೈತರಿಗೆ ನೀವೇ ಕೊಡ್ತೀರಾ ಹೇಗೆ ಅನ್ನುವಂಥದ್ದು? ನೋಡಿ, ಈ ಅಡಿಕೆ ಏನಿದೆ ಇದು ಬಹುವಾರ್ಷಿಕ ಬೆಳೆ. ಇದರಲ್ಲಿ ನಾವು ಪ್ರಾಮುಖ್ಯತೆಯನ್ನು ಯಾವುದಕ್ಕೆ ಕೊಡಬೇಕು ಅಂದರೆ, ನಮ್ಮ ತೋಟದಲ್ಲಿ ನಾಟಿ ಮಾಡಲಿಕ್ಕೆ ಉಪಯೋಗ ಮಾಡ್ತಕ್ಕಂಥ ಗಿಡಗಳ ಗುಣಮಟ್ಟ ಅತ್ಯುತ್ತಮವಾಗಿರಬೇಕಾಗ್ತದೆ. ಉತ್ಕೃಷ್ಟ ಗಿಡಗಳನ್ನು ತೋಟದಲ್ಲಿ ನಾಟಿ ಮಾಡಲಿಕ್ಕೆ ಉಪಯೋಗ ಮಾಡಬೇಕಾಗ್ತದೆ. ಯಾಕೆಂದರೆ ನಾನು ಮೊದಲೇ ತಿಳಿಸಿದ ಹಾಗೆ, ನೀವು ಅಡಿಕೆ ಸಸಿ ಇವತ್ತು ನಾಟಿ ಮಾಡಿದ್ರಿ ಅಂತ ಆದರೆ ಪಿಂಗಾರ ಅಥವಾ ಒಂಬಾಳೆ ಬರಲಿಕ್ಕೆ 4 ರಿಂದ 5 ವರ್ಷಗಳು ಬೇಕಾಗ್ತದೆ. ನಿಮಗೆ ಒಳ್ಳೆ ಆದಾಯ ಕೊಡ್ತಕ್ಕಂಥ ಇಳುವರಿ ಬೇಕಾದರೆ, ಅಂದರೆ ಸುಮಾರು ಈಲ್ಡ್ ಸ್ಟೆಬಿಲೈಸೇಷನ್ ಅಂತೇಳಿ ಕರೀತಾರೆ, ಸ್ಥಿರವಾದ ಇಳುವರಿಯನ್ನು ಪಡೆಯಲಿಕ್ಕೆ ಸುಮಾರು 7 ರಿಂದ 8 ವರ್ಷಗಳೇ ಬೇಕಾಗ್ತದೆ. ಈಗ ನಮಗೆ 7 ರಿಂದ 8 ವರ್ಷಗಳಾದಮೇಲೆ ನಮ್ಮ ತೋಟದಲ್ಲಿ ನಾಟಿ ಮಾಡಿದ್ದ ಗಿಡ ಗುಣಮಟ್ಟದಲ್ಲ ಅಂತ ಗೊತ್ತಾದರೆ ಎಷ್ಟು ಕಾಲಾವಕಾಶ ವ್ಯರ್ಥ ಆಗ್ತದೆ. ನಾವು ಆ ಗಿಡಗಳನ್ನು ಬೆಳೆಸಲಿಕ್ಕೆ ಎಷ್ಟು ಕಷ್ಟಪಟ್ಟಿರ್ತೇವೆ, ಎಷ್ಟು ಖರ್ಚು ಮಾಡಿರ್ತೇವೆ, ಎಲ್ಲ ವ್ಯರ್ಥ ಆಗ್ತದೆ. ಅದಕ್ಕೋಸ್ಕರ ಯಾವುದೇ ಬಹುವಾರ್ಷಿಕ ಬೆಳೆಗಳಿರಲಿ ಅದರಲ್ಲಿ ಗುಣಮಟ್ಟದ ಗಿಡಗಳಿಗೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಾಗ್ತದೆ. ನಮ್ಮ CPCR ಅಲ್ಲಿ ಸಹ ಪ್ರತಿ ವರ್ಷ ಲಕ್ಷಾಂತರ ಗಟ್ಟಲೆ ಗುಣಮಟ್ಟದ ಗಿಡಗಳನ್ನು ಮಾಡಿ, ಅಡಿಕೆ ಇರ್ಬೋದು, ತೆಂಗು ಇರ್ಬೋದು, ಕೊಕ್ಕೋ ಇರ್ಬೋದು, ಇವುಗಳ ರೈತರಿಗೆ ನಾವು ಕೊಡ್ತಾ ಇರ್ತಕ್ಕಂಥದ್ದು. ನಾವು ಅಡಿಕೆಯಲ್ಲಿ ಮುಖ್ಯವಾಗಿ 4 ಹಂತದಲ್ಲಿ ಆಯ್ಕೆಯನ್ನು ಅನುಸರಿಸ್ತಾ ಇದ್ದೇವೆ ಗುಣಮಟ್ಟದ ಬೀಜ ಅಥವಾ ಗಿಡಗಳನ್ನು ಉತ್ಪಾದನೆ ಮಾಡಲಿ. ಮೊದಲನೇದಾಗಿ ತಾಯಿ ಮರಗಳು ಅಂತೇಳಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಅಂತಹ ತಾಯಿ ಮರಗಳಿಂದ ಗುಣಮಟ್ಟದ ಬೀಜಗಳ ಆಯ್ಕೆಯನ್ನು ಮಾಡ್ತಕ್ಕಂಥದ್ದು. ಬೀಜಗಳ ಆಯ್ಕೆ ಮಾಡಿ ಆದಮೇಲೆ ಪಾತಿಗಳ ಅಥವಾ ನರ್ಸರಿಗಳಲ್ಲಿ ಹಾಕ್ತಕ್ಕಂಥದ್ದು. ಈಗ 4ನೇ ಹಂತ, ಈ ಗಿಡಗಳು ತೋಟದಲ್ಲಿ ನಾಟಿ ಮಾಡಲಿಕ್ಕೆ ಸಿದ್ಧವಾಗಿದೆ ಅಥವಾ ರೈತರಿಗೆ ಕೊಡಲಿಕ್ಕೆ ಸಿದ್ಧವಾಗಿದೆ ಅಂದಮೇಲೆ ಆ ಗಿಡಗಳ ಹಂತದಲ್ಲೂ ಸಹ ಆಯ್ಕೆಯನ್ನು ಅನುಸರಿಸ್ತಕ್ಕಂಥದ್ದು. ಹೀಗೆ 4 ಹಂತಗಳಲ್ಲಿ ಆಯ್ಕೆ ಮಾಡ್ತಾ ಇದ್ದೇವೆ. ಮೊದಲನೇದು ಅಂದರೆ ತಾಯಿ ಮರಗಳ ಆಯ್ಕೆ ಅಂತೇಳಿ ಬಂದರೆ, ನಾವು ಸುಮಾರು 10 ರಿಂದ 12 ವರ್ಷ ಅದಕ್ಕಿಂತ ಹೆಚ್ಚು ವಯಸ್ಸಾಗಿರ್ತಕ್ಕಂಥ ಮರಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಅಂತಹ ಮರಗಳು ಬೇಗ ಇಳುವರಿ ಕೊಡಲಿಕ್ಕೆ ಶುರು ಮಾಡಿರಬೇಕಾಗ್ತದೆ. ಅಂತಹ ಮರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಗೆಗಳು ಅಥವಾ ಎಲೆಗಳು ಇರಬೇಕಾಗ್ತದೆ. ಅಂತಹ ಮರಗಳು ಯಾವುದೇ ಕೀಟ ಅಥವಾ ರೋಗ ಬಾಧೆಯಿಂದ ಮುಕ್ತವಾಗಿರಬೇಕಾಗ್ತದೆ. ಹೀಗೆ ಕೆಲವೊಂದು ಗುಣಲಕ್ಷಣಗಳನ್ನು ನೋಡಿ ತಾಯಿ ಮರಗಳು ಅಂತೇಳಿ ಆಯ್ಕೆ ಮಾಡ್ಕೊಳ್ತೇವೆ. ಅಂತಹ ತಾಯಿ ಮರಗಳಿಂದ ಸಂಪೂರ್ಣವಾಗಿ ಹಣ್ಣಾಗಿರ್ತಕ್ಕಂಥದ್ದು,
ಸುಮಾರು 35 ಗ್ರಾಮು ಅದಕ್ಕಿಂತ ಹೆಚ್ಚು ತೂಕ ಇರ್ತಕ್ಕಂಥದ್ದು. ಆಯ್ಕೆ ಮಾಡಿದಂತಹ ಬೀಜಗಳು ಎಷ್ಟು ತೂಕ ಇರ್ತದೋ ಅಷ್ಟು ಉತ್ಕೃಷ್ಟ ಗಿಡಗಳನ್ನು ಪಡೀಲಿಕ್ಕೆ ಅನುಕೂಲ ಆಗ್ತದೆ. ಹೀಗೆ ಸಂಪೂರ್ಣವಾಗಿ ಹಣ್ಣಾಗಿರ್ತಕ್ಕಂಥದ್ದು ಸುಮಾರು 35 ಗ್ರಾಮ್ ಅದಕ್ಕಿಂತ ಹೆಚ್ಚು ತೂಕ ಇರ್ತಕ್ಕಂಥ ಬೀಜಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಬೀಜಗಳನ್ನು ಆಯ್ಕೆ ಮಾಡಿ ಆದಮೇಲೆ ನರ್ಸರಿ ಅಥವಾ ಪಾತಿಗಳಲ್ಲಿ ಆಗ್ತಕ್ಕಂಥದ್ದು. ಪ್ರಾಥಮಿಕ ಹಂತದ ನರ್ಸರಿ, ಎರಡನೇ ಹಂತದ ನರ್ಸರಿ ಅಂತೇಳಿ ಮಾಡ್ತಾ ಇದ್ರು. ಅಂದರೆ ಈಗ ಆಯ್ಕೆ ಮಾಡಿದಂತಹ ಬೀಜಗಳನ್ನು ಭೂಮಿ ಮೇಲೇ, ನೆಲದ ಮೇಲೇ ಬೆಡ್ ಮಾಡ್ತಕ್ಕಂಥದ್ದು. ಬೆಡ್ ಮಾಡಿ ಸುಮಾರು 5 ಸೆಂಟಿಮೀಟರ್ ಅಂತರದಲ್ಲಿ ಬೀಜಗಳನ್ನು ಹಾಕ್ತಾಯಿದ್ರು, ನಾಟಿ ಮಾಡ್ತಾಯಿದ್ರು. ಅದಕ್ಕೆ ಬೈಗೆ ಹುಲ್ಲು ಅಥವಾ ಅಡಿಕೆ ಸೋಗೆ ಅಥವಾ ತೆಂಗಿನ ಸೋಗೆಯಿಂದ ಮುಚ್ಚಿಬಿಟ್ಟು ನೀರನ್ನು ಉಣಿಸ್ತಾ ಇದ್ರು. ಅದಾಗಿ 4-5 ತಿಂಗಳಾದಮೇಲೆ ಮತ್ತೆ ಎರಡನೇ ಹಂತದ ನರ್ಸರಿ ಅಂತೇಳಿ ಅದಕ್ಕೆ ಎರಡನೇ ನೆಲದ ಮೇಲೇ ಬೆಡ್ ಮಾಡಿ ಅಲ್ಲಿಗೆ ವರ್ಗಾವಣೆ ಮಾಡ್ತಾಯಿದ್ರು. ಇದು ಮೊದಲು ಕೂಲಿಯಾಳುಗಳ ಸಮಸ್ಯೆ ಇರಲಿಲ್ಲ. ಹೀಗಾಗಿ ಕೂಲಿಯಾಳುಗಳ ಸಮಸ್ಯೆ ಇರೋದ್ರಿಂದ ನಾವು ಈಗೇನು ಮಾಡ್ಬೋದು ಅಂದರೆ, ನಮ್ಮ CPCR ಒಂದು ತಂತ್ರಜ್ಞಾನ ಅಭಿವೃದ್ಧಿಪಡಿಸಿದ್ದೇವೆ. ನೀವು ಆಯ್ಕೆ ಮಾಡಿದಂತಹ ಬೀಜಗಳನ್ನು ಡೈರೆಕ್ಟಾಗಿ ಪಾಲಿಥೀನ್ ಬ್ಯಾಗ್ ಅಥವಾ ತೊಟ್ಟೆಗಳಲ್ಲೇ ಹಾಕ್ತಕ್ಕಂಥದ್ದು. ನಮಗೆ ಸುಮಾರು 10 ಇಂಚು 6 ಇಂಚು ಗಾತ್ರದ ತೊಟ್ಟೆಗಳು ಬೇಕಾಗ್ತದೆ. ಅದರಲ್ಲಿ ಸುಮಾರು ನಮಗೆ 9 ರಂಧ್ರಗಳು ಇರಬೇಕಾಗ್ತದೆ. ಆ ತೊಟ್ಟೆಗಳಿಗೆ 10 ಇಂಚು 6 ಇಂಚು ಗಾತ್ರದ ತೊಟ್ಟೆಗಳಿಗೆ ನಾವು ಮಣ್ಣು, ಗೊಬ್ಬರ ಮತ್ತು ಮರಳು ಅಥವಾ ವೈಗೆಯನ್ನು 7-3-2 ಪ್ರಮಾಣದಲ್ಲಿ, ಅಂದರೆ 7 ಪ್ರಮಾಣ ಫಲವತ್ತಾದ ಮಣ್ಣು, 3 ಪ್ರಮಾಣ ಸಾವಯವ ಗೊಬ್ಬರ, 2 ಪ್ರಮಾಣ ಮರಳು ಅಥವಾ ವೈಗೆಯನ್ನು ಮಿಶ್ರಣ ಮಾಡಿ ತುಂಬಿಸ್ತಕ್ಕಂಥದ್ದು. ತುಂಬಿಸಿಬಿಟ್ಟು ನಾವು ಬೀಜವನ್ನು ನಾಟಿ ಮಾಡ್ತಕ್ಕಂಥದ್ದು. ಬೀಜವನ್ನು ನಾಟಿ ಮಾಡಿ ಆದಮೇಲೆ ನಾವು ಮತ್ತೆ ಅದಕ್ಕೆ ಮುಚ್ಚಿಗೆ ಮಾಡಬೇಕು. ಮುಚ್ಚಿಗೆ ಬೈಗೆ ಹುಲ್ಲು ಅಥವಾ ಅಡಿಕೆ ಸೋಗೆ ಅಥವಾ ತೆಂಗಿನ ಸೋಗಿನ ಮುಚ್ಚಿಗೆ ಮಾಡಿ ನೀರನ್ನು ಉಣಿಸ್ತಕ್ಕಂಥದ್ದು. ಯಾವಾಗಲೂ ಸಹ ನರ್ಸರಿ ಅಥವಾ ಪಾತಿಗಳೇನಿದೆ ನೆರಳನ್ನೇ ಇರ್ತಕ್ಕಂಥದ್ದು. ಅದಾದಮೇಲೆ ನಮಗೆ ಅಡಿಕೆ ಬೀಜಗಳು ಏನಿದೆ ಮೊಳಕೆ ಬರಲಿಕ್ಕೆ ನಮಗೆ ಸುಮಾರು ಸರಾಸರಿ ತೊಗೊಂಡ್ರೆ ಸುಮಾರು 43ದಿಂದ 95 ದಿನಗಳೆಲ್ಲ ಬೇಕಾಗ್ತದೆ. ಎಷ್ಟು ದಿನ ಬೇಗ ಅವು ಮೊಳಕೆ ಬರ್ತದೆ ಅಂಥದ ಬೀಜಗಳಿಂದ ಉತ್ಕೃಷ್ಟ ಗಿಡಗಳನ್ನ ಪಡೀಲಿಕ್ಕೆ ಅನುಕೂಲ ಆಗ್ತದೆ. ನೀವು ಒಳ್ಳೆ ಗುಣಮಟ್ಟದ ಬೀಜ ಅಂದರೆ 30 ದಿನ 35 ದಿನಕ್ಕೆಲ್ಲ ಮೊಳಕೆ ಬರ್ತದೆ. ಇದಾದಮೇಲೆ ಈಗ ಗಿಡಗಳು ನಾವು ತೋಟದಲ್ಲಿ ನಾಟಿ ಮಾಡಲಿಕ್ಕೆ ಸಿದ್ಧವಾಗಿದೆ ಅಂತ ಆದರೆ ಗಿಡಗಳ ಹಂತದಲ್ಲೂ ಆಯ್ಕೆಯನ್ನು ಅನುಸರಿಸ್ತೇವೆ, ಕೆಲವೊಂದು ಗುಣಲಕ್ಷಣಗಳನ್ನು ನೋಡಿಬಿಟ್ಟು. ಈಗ ತೋಟದಲ್ಲಿ ನಾಟಿ ಮಾಡಲಿಕ್ಕೆ ಉತ್ತಮ ಗುಣಮಟ್ಟದ ಗಿಡ ಅಂತ ಆದರೆ ಸುಮಾರು 1 ವರ್ಷದಿಂದ 1.5 ವರ್ಷ ವಯಸ್ಸಾಗಿರ್ತಕ್ಕಂಥ ಗಿಡಗಳು. ಅಂಥ ಗಿಡಗಳಲ್ಲಿ ಸುಮಾರು 5ರಿಂದ 6 ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಎಲೆಗಳು ಇರಬೇಕಾಗ್ತದೆ. ಮತ್ತು ಅಂಥ ಗಿಡಗಳ ಕಾಂಡದ ದಪ್ಪ ಸುಮಾರು 6 ಸೆಂಟಿಮೀಟರ್ ಅದಕ್ಕಿಂತ ಹೆಚ್ಚು ಇರಬೇಕಾಗ್ತದೆ. ಹೀಗೆ ಮತ್ತೆ ಗಿಡಗಳ ಹಂತದಲ್ಲೂ ಕೆಲವೊಂದು ಗುಣಲಕ್ಷಣಗಳನ್ನು ನೋಡಿ ನಾವು ಆಯ್ಕೆಯನ್ನೇ ಮಾಡಿ ರೈತರಿಗೆ ಕೊಡ್ತಕ್ಕಂಥದ್ದು. ಈಗ ಈ ಮಂಗಳದಿಂದ ಹಿಡಿದು ಶತಮಂಗಳದವರೆಗೆ ಬೇರೆ ಬೇರೆ ತಳಿಗಳ ಗಿಡಗಳನ್ನು ರೈತರು ಬೆಳೆಸಿ ಅವರೇ ಅದನ್ನು ಬೀಜೋತ್ಪಾದನೆಯನ್ನು ಮಾಡ್ಬೋದಾ, ಹೇಗೆ? ಖಂಡಿತವಾಗಿ. ಈಗ ನಾವು ಉದಾಹರಣೆಗೆ ರೈತರನ್ನೇ ಮಾಡ್ತೀವಿ ಅಂತ ಆದರೆ ಒಂದು ಮಂಗಳ ತಳಿ ಅಂತ ಹೇಳಿದ್ರೆ ಅವ್ರು ಸಪ್ರೇಟ್ ಒಂದು ತೋಟವನ್ನು ಮಾಡಿಕೊಂಡಿದ್ರೆ ಖಂಡಿತವಾಗಿ ಅದೇ ಮಂಗಳ ತಳಿಗೇನೆ ನೋಡಿ. ನಾವು ಇನ್ನೊಂದು ಮುಖ್ಯ ಅಂಶ ಏನಾಗುತ್ತೆ ಅಂದರೆ, ಬೆಳೆಗಳನ್ನು ಮುಖ್ಯವಾಗಿ 2 ರೀತಿಯಾಗಿ ವಿಭಾಗ ಮಾಡ್ತೇವೆ. ಒಂದು ಸ್ವಕೀಯ ಪರಾಗಸ್ಪರ್ಶ ಇರ್ತಕ್ಕಂಥ ಬೆಳೆಗಳು ಅಂತೇಳಿ ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ಸ್ ಅಂತೇಳಿ ಕರಿತೀವಿ. ಎರಡನೇದು ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ಸ್ ಅಂತೇಳಿ ಕರೀತಕ್ಕಂಥದ್ದು ಪರಕೀಯ ಪರಾಗಸ್ಪರ್ಶ ಇರ್ತಕ್ಕಂಥ ಬೆಳೆಗಳು ಅಂತೇಳಿ. ಅಡಿಕೆ ಏನಿದೆ ಇದು ಅತ್ಯಂತ ಹೆಚ್ಚು ಪರಕೀಯ ಪರಾಗಸ್ಪರ್ಶ ಇರ್ತಕ್ಕಂಥ ಬೆಳೆ. ಸಂಶೋಧನೆ ಮೂಲಕ ತಿಳಿದಿರ್ತಕ್ಕಂಥದ್ದು ಏನಪ್ಪ ಅಂದರೆ, ನಾವು ಅಡಿಕೆಯ ಪರಾಗುರೇಣು ಏನಿದೆ ನಮಗೆ 1.2 ಕಿಲೋಮೀಟರ್ ರೇಡಿಯಸ್ ತನಕ ಹೋಗ್ತದೆ ಅಂತೇಳಿ. ಅಂದರೆ ನಮಗೆ ಅದರ ಈಗ ಮಂಗಳ ತಳಿ ಹಾಕಿದ್ದೇವೆ, ಪ್ಯೂರಿಟಿ ಮೇಂಟೈನ್ ಮಾಡಬೇಕು, ಅದ್ರ ಗುಣಮಟ್ಟ ಅದೇ ರೀತಿ ಇರಬೇಕು ಅಂತ ಆದರೆ ಸುಮಾರು 1.2 ಕಿಲೋಮೀಟರ್ ಸುತ್ತಳತೆಯಲ್ಲಿ ಬೇರೆ ತಳಿ ತೋಟ ಇರಬಾರ್ದು. ಇದು ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮದು ಇಲ್ಲಿ ಮಂಗಳ ತಳಿ ಇರ್ತದೆ, ಇನ್ನೊಬ್ರದ್ದು ಸುಮಂಗಳ ತಳಿ ಇರ್ತದೆ. ಹೀಗೆ ಪರಾಗರೇಣು ಕಲಬೆರಕೆ ಆಗ್ತಾ ಇರ್ತದೆ. ನಿಮಗೆ ಗುಣಮಟ್ಟದ ಗಿಡಗಳನ್ನು ಅಥವಾ ಬೀಜಗಳನ್ನು ಪಡಿಬೇಕಂತಾದರೆ ಇಂಟರ್ಸೆ ಮೇಟಿಂಗ್ ಅಂತೇಳಿ ಮಾಡ್ತೇವೆ. ಇಂಟರ್ಸೆ ಮೇಟಿಂಗ್ INTRSE ಇಂಟರ್ಸೆ ಮೇಟಿಂಗ್ ಅಂತೇಳಿ. ಉದಾಹರಣೆಗೆ ಈಗ ಒಂದು ಮಂಗಳ ಮರ ಇದೆ. ಆ ಮಂಗಳ ಮರದ್ದು ಪಿಂಗಾರ ಬರ್ತಿದ್ದಾಗೇ ಅದಕ್ಕೆ ನಾವು ಬ್ಯಾಗ್ ಮಾಡ್ತೇವೆ, ಬೇರೆ ಯಾವುದು ತಳಿಯ ಪರಾಗರೇಣು ಬಂದು ಕಲಬೆರಕೆ ಮಾಡದ ಹಾಗೆ ಬ್ಯಾಗ್ ಮಾಡಿಬಿಟ್ಟು ನಾವು ಇನ್ನೊಂದು ಮಂಗಳ ಮರದಿಂದ ಪರಾಗರೇಣು ಅಥವಾ ಪೋಲಂಗ್ರೆಯನ್ನು ಸಂಗ್ರಹಣೆ ಮಾಡಿ ಮ್ಯಾನ್ಯುಯಲಿ ಪಾಲಿನೇಷನ್ ಮಾಡ್ತೇವೆ. ಇದನ್ನು ಇಂಟರ್ಸೆ ಮೇಟಿಂಗ್ ಅಂತೇಳಿ ಕರಿತೀವಿ. ಈ ವಿಧಾನದಿಂದ ನಾವು ಬೀಜ ಅಥವಾ ಗಿಡಗಳನ್ನು ಉತ್ಪಾದನೆ ಮಾಡಿದರೆ ತಾಯಿ ಮರಗಳನ್ನೇ ಹೋಲ್ತಕ್ಕಂಥ ಗುಣಲಕ್ಷಣಗಳು ಜಾಸ್ತಿ ಇರ್ತದೆ. ರೈತರು ಸಹ, ನನಗೂ ಗೊತ್ತಿರೋ ಹಾಗೆ ಸುಮಾರು ಜನ ರೈತರು ಸಹ ಅವರವರ ತೋಟಗಳಲ್ಲೇ ಗುಣಮಟ್ಟದ ತಾಯಿ ಮರಗಳನ್ನು ಆಯ್ಕೆ ಮಾಡಿ, ಗುಣಮಟ್ಟದ ಬೀಜಗಳನ್ನು ಆಯ್ಕೆ ಮಾಡಿ ಒಳ್ಳೆ ಗುಣಮಟ್ಟದ ಗಿಡಗಳನ್ನು ಸಹ ಉತ್ಪಾದನೆ ಮಾಡ್ತಾ ಇದ್ದಾರೆ ಅವರಿಗೆ ಉಪಯೋಗಕ್ಕಾಗಿ. ಒಂದು ಪ್ರಶ್ನೆ ಸಾಮಾನ್ಯ ರೈತರಲ್ಲಿದೆ. ಈ CPCRIಯಿಂದ ಈ ರೀತಿಯ ಶತಮಂಗಳದವರೆಗೆ ಬೇರೆ ಬೇರೆ ತಳಿಗಳನ್ನು ಅವರಿಗೆ ಬೇಕಾಗಿ ನೀವು ಉತ್ಪಾದನೆ ಮಾಡಿ ನೇರವಾಗಿ ಅವರಿಗೆ ಕೊಡ್ತೀರೋ ಅನ್ನುವಂಥದ್ದು. ಖಂಡಿತವಾಗಿಯೂ ಕೊಡ್ತಾ ಇದ್ದೇವೆ ಸರ್. ಸುಮಾರು ವರ್ಷಗಳಿಂದ ನಾವು ಗುಣಮಟ್ಟದ ಬೀಜ ಅಥವಾ ಗಿಡಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಾ ಇದ್ದೇವೆ. ನಮ್ಮ CPCRಗೆ ಸುಮಾರು 10 ರಾಜ್ಯಗಳಿಂದ ಹೆಚ್ಚು ಕಡೆಯಿಂದ ಅರ್ಜಿ ಬರ್ತದೆ ಪ್ರತಿ ವರ್ಷ. ಎಲ್ಲ ಈ ರಾಜ್ಯಕ್ಕೂ ಸಹ ನಾವು ಉತ್ಪಾದನೆ ಮಾಡಿ ತಲುಪಿಸ್ತಾ ಇದ್ದೇವೆ. ಅದಕ್ಕೆ ಯಾವುದಾದ್ರೂ ರೀತಿಯಲ್ಲಿ ಈ ತರ ಮಾಡಬೇಕು ಅಂತ ರೈತರಿಗೆ ಏನಾದರೂ ನಮ್ಮ CPCRI ತಳಿಗಳು ಬೀಜ ಮೊಳಕೆ ಅಥವಾ ಬೀಜ ಅಥವಾ ಗಿಡ ಬೇಕಾದರೆ ನಮ್ಮ CPCRIಗೆ
ಇಮೇಲ್ ಮಾಡ್ಬೋದು. ಅವರ ಪೂರ್ತಿ ಅಡ್ರೆಸ್ ಅಥವಾ ಫೋನ್ ನಂಬರ್ ಹಾಕಿ ನನಗೆ ಇಂಥ ತಳಿ ಇಷ್ಟು ಗಿಡ ಬೇಕು ಅಥವಾ ಇಷ್ಟು ಮೊಳಕೆ ಬೇಕು ಅಥವಾ ಇಷ್ಟು ಬೀಜ ಬೇಕಂತೇಳಿ ಇಮೇಲ್ ಮಾಡ್ಬೋದು, ಅಥವಾ ಪೋಸ್ಟ್ ಮೂಲಕನೂ ಅವರ ರಿಕ್ವೆಸ್ಟನ್ನು ಕಳಿಸ್ಕೊಡ್ಬೋದು. ಮುಖ್ಯಸ್ಥರು CPCRI ವಿಟ್ಲ 574243 ದಕ್ಷಿಣ ಕನ್ನಡ ಕರ್ನಾಟಕ. ಇವರಿಗೆ ನಮಗೆ ಪೋಸ್ಟ್ ಮೂಲಕನೂ ಅವರ ರಿಕ್ವೆಸ್ಟನ್ನು ಕಳಿಸ್ಕೊಡ್ಬೋದು. ಒಟ್ಟಾರೆಯಾಗಿ ಹೇಳೋದಿದ್ರೆ ತಾವು ರೈತರಿಗೆ ಈ ಹೊಸ ಹೊಸ ತಳಿಗಳು, ಸಂಕೀರ್ಣ ತಳಿಗಳಿರಬಹುದು, ಹಲವಾರು ತಳಿಗಳಲ್ಲಿ ರೈತರು ಅವರ ದೃಷ್ಟಿಯಿಂದ ಯಾವುದಾದ್ರೂ ಒಂದು ಬೆಳೆಯನ್ನು ಬೆಳೀಬೇಕಿದ್ರೆ ಏನು ಯೋಚನೆ ಮಾಡಬೇಕು? ಖಂಡಿತವಾಗಿಯೂ ಅದು ರೈತರ ಮೇಲೂ ಅವಲಂಬಿತವಾಗಿರ್ತದೆ. ಉದಾಹರಣೆಗೆ ಕೆಲವು ರೈತರು ಬರ್ತಾರೆ, ಸರ್ ನಮಗೆ ಬೇಗ ಪಿಂಗಾರ ಕೊಡ್ತಕ್ಕಂಥದ್ದು, ಎತ್ತರ ಕಡಿಮೆ ಇರ್ತಕ್ಕಂಥ ತಳಿಗಳನ್ನು ಕೊಡಿ ಅಂತೇಳಿ ಬರ್ತಾರೆ. ಕೆಲವು ರೈತರು ಬರ್ತಾರೆ, ಸರ್ ನನಗೆ ಇಳುವರಿ ಜಾಸ್ತಿ ಬೇಕು, ಒಂದು ಮರದಿಂದ ಒಂದು ವರ್ಷಕ್ಕೆ ಕನಿಷ್ಠ 3.5 kg ಅದಕ್ಕಿಂತ ಜಾಸ್ತಿ ಇಳುವರಿ ಇರ್ತಕ್ಕಂಥ ತಳಿಗಳನ್ನು ಕೊಡಿ ಅಂತೇಳಿ. ಈಗ ಎಲ್ಲ ತಳಿಗಳನ್ನು ಸಹ ಒಳ್ಳೆಯದೇ ತಳಿ ಮೊದಲು ತಿಳಿಸಿದ ಹಾಗೆ. ಆದರೆ ನಾವು ಏನು ಈ ಬಹುವಾರ್ಷಿಕ ಬೆಳೆಗಳನ್ನು ಬೆಳೆಯುವಾಗ ನಾವು ಏನು ಹೇಳ್ಬೋದು ಅಂದರೆ, ಸರಿಯಾಗಿ ಪ್ರತಿ ವರ್ಷ ಏನೇನು ಕನಿಷ್ಠ ಕಾರ್ಯಗಳನ್ನು ಕೆಲಸಗಳನ್ನು ಮಾಡಬೇಕಾ ಅದನ್ನು ಮಾಡಿ, ಮಣ್ಣು ಪರೀಕ್ಷೆ ಆಧಾರಿತ ಪೋಷಕಾಂಶ ನಿರ್ವಹಣೆ ಮಾಡ್ತಾ ಬನ್ನಿ. ಅದೇ ರೀತಿ ಸರಿಯಾಗಿ ಉಜ್ರಿ ಕಣಿ ಕೊಡಿ, ಎಷ್ಟು ಬೇಕೋ ನೀರು ಅಷ್ಟನ್ನು ಮಾತ್ರ ಕೊಡಿ, ಅತಿಯಾದ ನೀರು ಸಹ ಒಳ್ಳೆಯದಲ್ಲ. ಹೀಗೆ ಕನಿಷ್ಠ ಏನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಅಂತೇಳಿ ಕರಿತೀವಿ, ಅದನ್ನು ಫಾಲೋ ಮಾಡಿ ಖಂಡಿತವಾಗಿಯೂ ಉತ್ತಮ ಇಳುವರಿಯನ್ನು ಪಡಿಬಹುದಾಗಿದೆ. ಒಳ್ಳೆಯದು ಡಾಕ್ಟರ್ ನಾಗರಾಜ್ ಅವರೇ. ಮುಖ್ಯವಾಗಿ ಅಡಿಕೆ ಸಸಿಗಳಲ್ಲಿ ಯಾವ್ಯಾವ ರೀತಿಯ ಹೊಸ ಹೊಸ ಸಂಕೀರ್ಣ ತಳಿಗಳನ್ನು CPCRI ಮಾಡಿ ಉತ್ಪಾದನೆ ಮಾಡ್ತಾ ಇದೆ ಮತ್ತು ರೈತರಿಗೆ ಕೊಡ್ತಾ ಇದೆ. ಜೊತೆಗೆ ಬೀಜೋತ್ಪಾದನೆ ಮತ್ತು ಸಸಿಗಳನ್ನು ಬೆಳೆಸುವಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಗಮನವನ್ನು ಕೊಡಬೇಕು ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ತೆ.